ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಸಾವಿರಾರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಅತ್ಯಂತ ಪ್ರಶಾಂತ ವಾತಾವರಣದ ಮಧ್ಯೆ, ಕಾಡಿನ ಮಧ್ಯದಲ್ಲಿ ಋಷಿಗಳು ನಿಶ್ಶಬ್ದದ ಮಧ್ಯದಲ್ಲಿ ಚಿಂತನೆಯನ್ನು ಮಾಡಿದರು. ಅಲ್ಲಿ ಪ್ರಶಾಂತ ವಾತಾವರಣ, ಅದರ ಮಧ್ಯದಲ್ಲಿ ಆ ನಿಶ್ಶಬ್ದದ ಮಧ್ಯದೊಳಗೆ ಶಬ್ದ ರೂಪವಾಗಿ ಉದುರಿದ ಅವರ ಚಿಂತನೆಗಳಿಗೆ ಉಪನಿಷತ್ತು ಅಂತ ಕರೆದರು. ಋಷಿ ಇದರ ಅರ್ಥ ಋತದರ್ಶಿನಃ ಋಷಯಃ. ಅಂದರೆ ಯಾರು ಈ ಪ್ರಪಂಚವನ್ನು ಇರುವಂತೆ ತಿಳ್ಕೊಂಡಾರೋ ಅವರಿಗೆ ಋಷಿ ಅನ್ನಬೇಕು. ನಾವ್ಯಾಕೆ ಋಷಿ ಇಲ್ಲ ಅಂದರೆ ನಾವು ಇರುವುದೊಂದು, ತಿಳ್ಕೊಂಡಿದ್ದು ಇನ್ನೊಂದು. ಋಷಿ ಇರುವಂತೆ ತಿಳ್ಕೊಂಡವ. ಮತ್ತು ಋಷಿ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಅವರಷ್ಟೇ ಅಲ್ಲ, ಯಾರು ಸದಾ ಖುಷಿ ಇರ್ತಾರ ಅವರೇ ಋಷಿಗಳು. ಖುಷಿಯಾಗಿರೋರು ಋಷಿಗಳಂತಾರೆ. ಆ ಕಾಡಿನ ಮಧ್ಯದೊಳಗೆ ಕುಂತು ನಾಡಿನ ಜನರ ಬಗ್ಗೆ ಅವರು ಚಿಂತನೆ ಮಾಡಿದರು. ಅವರ ಚಿಂತನೆಯ ತುಣುಕುಗಳಿಗೆ ಉಪನಿಷತ್ತು ಅಂತ ಕರೆದರು. ಅದು ಈ ದೇಶದ ಜ್ಞಾನ ಸಂಪತ್ತು. ಆ ಉಪನಿಷತ್ತುಗಳಲ್ಲಿ ಒಂದು ಸಣ್ಣ ಉಪನಿಷತ್ತು ಈಶಾವಾಸ್ಯೋಪನಿಷತ್ತು. ಆ ಈಶಾವಾಸ್ಯೋಪನಿಷತ್ತು ಮನುಷ್ಯರನ್ನು ಎರಡು ರೀತಿಯಾಗಿ ವಿಂಗಡಿಸ್ತದೆ, ಎರಡು ಭಾಗ ಮಾಡುತ್ತದೆ. ಒಂದು ಆತ್ಮಹಂತಕರು, ಇನ್ನೊಂದು ಆತ್ಮಚಿಂತಕರು. ಆತ್ಮಚಿಂತಕರಿಗೆ ಆತ್ಮವಿದರು ಅಂತ ಕರೆದರು. ಆತ್ಮಹಂತಕರಿಗೆ ಆತ್ಮನ ಕೊಲೆ ಮಾಡಿದವರು, ಆತ್ಮಹತ್ಯೆ ಮಾಡಿದವರು ಅಂತ ಕರೀತದೆ. ಮನುಷ್ಯರನ್ನು ಎರಡು ಭಾಗ ಮಾಡಿತು. ಒಬ್ಬರು ಆತ್ಮಹಂತಕರು, ಇನ್ನೊಂದು ಆತ್ಮಚಿಂತಕರು. ಆತ್ಮಹತ್ಯೆ ಯಾವಾಗ ಆಗ್ತದೆ? ಈಗ ಸಾಮಾನ್ಯವಾಗಿ ನಾವು ಈ ಪದವನ್ನು ಬಳಸ್ತೇವೆ, ಆತ್ಮಹತ್ಯೆ ಅನ್ನೋ ಪದ ಬಳಸ್ತೀವಿ. ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ಯಾವುದಕ್ಕೆ ಆತ್ಮಹತ್ಯೆ ಅಂತೀವಿ ಅಂದ್ರೆ, ಈಗ ವಿಷ ತಗೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು, ಹೊಳಿ ಹಾರಿ ಬಾವಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ರು, ಊರ್ಲಿ ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ತೀವಿ. ಸುಮ್ಮನೆ ನೀವು ವಿಚಾರ ಮಾಡಿರಿ, ಆತ್ಮ ಅಚೋದ್ಯೋ ಅಯಂ, ಅನ್ಬ್ರೇಕೇಬಲ್. ಆತ್ಮನನ್ನು ಶಸ್ತ್ರಗಳಿಂದ ಛೇದಿಸ್ಲಿಕ್ಕಾಗೋದಿಲ್ಲ, ಬೆಂಕಿಯಿಂದ ಸುಡಲಿಕ್ಕಾಗೋದಿಲ್ಲ, ನೀರಿನಲ್ಲಿ ತೋಯಿಸಲಿಕ್ಕಾಗೋದಿಲ್ಲ. ಅಂಥ ಆತ್ಮನನ್ನು ಆತ್ಮಹತ್ಯೆ ಮಾಡಲಿಕ್ಕೆ ಸಾಧ್ಯ ಇದೆಯೇನೋ? ಮತ್ತು ನಾವು ಆತ್ಮಹತ್ಯೆ ಅಂತೀವಲ್ಲ, ಹಾಗಾದರೆ ಆಗಿದ್ದೇನು ಅಂದ್ರೆ ಆತ್ಮಹತ್ಯೆ ಅಲ್ಲ. ನಾವು ವಿಷ ತಗೊಂಡು ಬಾವಿ ಯಾರಿ ಊರ್ಲಿ ಹಾಕ್ಕೊಂಡಿದ್ದು ಇದು ಆತ್ಮಹತ್ಯೆ ಅಲ್ಲ, ದೇಹ ಹತ್ಯೆ ಅಷ್ಟೇ. ಇದು ಆತ್ಮದ ಹತ್ಯೆ ಅಲ್ಲ, ಇದು ದೇಹದ ಹತ್ಯೆ. ಮತ್ತು ಆತ್ಮಹತ್ಯೆ ಅಂತ ಯಾವುದಕ್ಕೆ ಕರಿಬೇಕು ಅಂತ ಋಷಿ ಹೇಳ್ತಾನಂದ್ರೆ, ನೀನೇನಿವೆಲ್ಲ ಮಾಡಿಕೊಂಡಿಯಲ್ಲ, ಮಾಡಿಕೊಂಡಿದ್ದು ಬರೇ ದೇಹದ ಹತ್ಯೆ. ನಿಜವಾಗಿ ಆತ್ಮಹತ್ಯೆ ಯಾವುದು ಅಂದ್ರೆ, ನೀನು ಜೀವಂತಿದ್ರೂ ಸಹಿತ ದೇವರು ಕೊಟ್ಟ ಈ ಬದುಕಿನ ಬೆಲೆ ತಿಳಿಯದೆ ಒಂದು ಆಯುಷ್ಯ ಕಳೆದಿ ಅಂದ್ರೆ ನೀನು ನಿಜವಾದ ಆತ್ಮಹತ್ಯೆ ಮಾಡಿಕೊಂಡಂಗ. ಈಗ ಈ ಉಣ್ಣೆ ಹತ್ತಿರ್ತಾವೆ ನೋಡಿರಿಲ್ಲ ಆಕಳಿಗೆ, ಎಲ್ಲಿ ಹತ್ತಿರ್ತಾವೆ? ಕೆಚ್ಚಲಕ್ಕೆ ಉಣ್ಣೆ ಹತ್ತಿರ್ತಾವೆ ನೋಡಿ, ಕೆಚ್ಚಲಕ್ಕೆ. ಏನು ಕುಡಿತೈತೆ ಅದು? ಹತ್ತಿದ್ದು ಕೆಚ್ಚಲಕ್ಕೆ ಕುಡ್ದಿದ್ದು ರಕ್ತ. ಅಂದ್ರೆ ಕೆಚ್ಚಲದೊಳಗೆ ಹಾಲದ ಅನ್ನೋದು ಅದಕ್ಕೆ ಗೊತ್ತಾಗಲಿಲ್ಲ. ಗೊತ್ತಾಗದೆ ಹೆಂಗೆ ರಕ್ತವನ್ನೇ ಕುಡಿತೋ ಹಾಗೆ ದೇವರು ಕೊಟ್ಟ ಬದುಕಿನೊಳಗೆ ಅಮೃತ ಅದೇ ಅನ್ನುವುದು ಗೊತ್ತಾಗದೆ ಹಾಳು ಮಾಡಿಕೊಂಡಲ್ಲ, ಅಂಥವರಿಗೆ ಆತ್ಮಹಂತಕರು ಅಂತ ಉಪನಿಷತ್ತು ಕರೀತದೆ. ಬದುಕಿನ ಬೆಲೆ ತಿಳಿಯದೆ ಯಾರು ಬದುಕಿದ್ರು ಅವರು ಆತ್ಮಹಂತಕರು. ತಾಂ ಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚಾತ್ಮಹನೋ ಜನಾಃ.
ಅಂದ್ರೆ ಇಂಥವರು ಮೃತ್ಯುಲೋಕವನ್ನು ಸೇರ್ತಾರೆ. ಇವರು ತಾಂ ಸ್ಥೇ ಪ್ರೇತ್ಯಾಭಿಗಚ್ಚಂತೆ ಏಕೇಚಾತ್ಮಹನೋ ಜನಾ. ಇವರು ಮೃತ್ಯುಲೋಕ ಸೇರ್ತಾರ ಅಂತ ಉಪನಿಷತ್ತಿನ ವೃತ್ತಿಗಳು ಹೇಳುತ್ತಾರೆ. ಯಹೂದಿಗಳೊಳಗೊಂದು ಅವರ ಧರ್ಮಗ್ರಂಥ ತಾಲ್ಮತ್ ಅಂತದರ ಹೆಸರು. ಆ ತಾಲ್ಮತ್ ಏನು ಹೇಳ್ತದೆ, ನೀನು ಈ ಲೋಕವನ್ನು ತ್ಯಜಿಸಿ ಹೋದ ಮೇಲೆ ದೇವರು ನೀನು ಏನೇನು ತಪ್ಪು ಮಾಡಿ ಅಂತ ಹಿಸಾಬ್ ಇಡುವುದಿಲ್ಲ, ಲೆಕ್ಕ ಇಡುವುದಿಲ್ಲ. ನಿಜವಾದ ಪಾಪ ಯಾವುದು ಅಂದ್ರೆ ದೇವರು ಕೊಟ್ಟ ಬದುಕನ್ನು ನೀನು ಸಂತೋಷವಾಗಿ ಅರ್ಥ ಮಾಡಿಕೊಳ್ಳದೆ ಕಳೆದಿ ಅಂದ್ರೆ ಅದು ನಿಜವಾದ ಪಾಪ. ಎಷ್ಟು ಚಲೋ ಜೀವನ ಕೊಟ್ಟಿದ್ನಲ್ಲ, ಇದಕ್ಕೆ ಬದುಕಕ್ಕೆ ಬರದೇ ಇದ್ರೆ ಇದು ಪಾಪ ಅಂತ ಕರೆದ್ರು ಅವರು. ಬದುಕಬೇಕಲ್ಲ, ಹೆಂಗೆ ಬದುಕಬೇಕು ಅಂದ್ರೆ ಈ ಬದುಕು ಕೊಟ್ಟ ದೇವನಿಗೆ ಇದು ಪ್ರೀತಿ ಆಗಬೇಕು. ನಮ್ಮ ಬದುಕು ಹಾಗೆ ಬದುಕಬೇಕು. ಈ ಬದುಕನ್ನು ಕೊಟ್ಟ ದೇವನಿಗೆ ಪ್ರೀತಿ ಬರಬೇಕು, ಹಂಗೆ ಬದುಕಬೇಕು. ಹೆಂಗೆ ಬದುಕಿದ್ರೆ ದೇವನಿಗೆ ಪ್ರೀತಿ ಆಗ್ತೈತಿ ಹೇಳಿಲ್ಲ ಬಸವಣ್ಣವ್ರು. ಎಷ್ಟು ಸರಳ ಹೇಳಿದ್ರು ಅವರು. ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಏನು ಮಾಡಂದ್ರವರು? ಏನು ಯಜ್ಞ ಮಾಡಂದ್ರ, ಹೋಮ ಮಾಡಂದ್ರ, ಹವನಗಳನ್ನು ಮಾಡಂದ್ರ, ಅಥವಾ ಪೂಜಾ ಪುನಸ್ಕಾರಗಳನ್ನು ಮಾಡಂದ್ರ? ಏನು ಮಾಡಿದ್ರೆ ದೇವನೊಲಿತಾನೆ? ಏನು ನೀರಿನ ಅಭಿಷೇಕ ಮಾಡಿರಿ, ಜಲಾಭಿಷೇಕ, ಜಲದ ಕುಂಭಾಭಿಷೇಕ ದೇವರಿಗೆ ಮಾಡಿದ್ರೆ ದೇವರು ಒಲಿತಾನೇನು? ದೇವನ ಪ್ರೀತಿ ಪಾತ್ರ ಆಗ್ತೇವೆ ನಾವು? ಅಲ್ಲ, ಕೆರೆ ಹೊಳ್ಳ ಬಾವಿಗಳನ್ನು ತುಂಬಿಸಿ ಸಪ್ತ ಸಾಗರಗಳನ್ನೇ ತುಂಬಿಸಿದ ದೇವನಿಗೆ ಅವನ ನೀರು ತೊಗೊಂಡು ಅವನ ತಲೆ ಮೇಲೆ ಹಾಕಿ ನಾವು ಜಲಾಭಿಷೇಕ ಮಾಡ್ತೀವಂತ ಹೇಳಿದ್ರೆ ಪ್ರೀತಿ ಆಗ್ತೈತೆ ನಾವು? ಇಲ್ಲ, ನಾವು ನೈವೇದ್ಯ ಹಿಡಿದು ದೇವರಿಗೆ ಸಂತೋಷ ಪಡಿಸ್ತೇವೆ. ಕೋಟಿ ಕೋಟಿ ವರ್ಷಗಳಿಂದ ಎಂದ ಈ ಭೂಮಿಯ ಮೇಲೆ ಜೀವ ವಿಕಾಸ ಆತೋ ಅಲ್ಲಿಂದ ಇಲ್ಲಿಯವರೆಗೂ ಸಹಿತ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಖಾನಾವಳಿಗೆ ಬಂದಲ್ಲ, ಕುಂತಲ್ಲೇ ಇದ್ದಲ್ಲೇ ಆಹಾರ ಕೊಟ್ಟು ಬದುಕಿಸಿದ ದೇವನಿಗೆ ನಮ್ಮ ನೈವೇದ್ಯದಿಂದ ಹಸುಗೊಂಡನೇನೇನಾದರೂ ಅವನು? ಇಲ್ಲ, ತುಪ್ಪದ ದೀಪ ಹಚ್ಚಿ ನಾವು ದೇವರಿಗೆ, ಕೆಟ್ಟ ತುಪ್ಪ ದೇವರಿಗೆ, ಚಲೋ ತುಪ್ಪ ನಮಗೆ. ಅದು ದೇವ್ರ ದೀಪಕ್ಕೆ ಹಚ್ಚು ತುಪ್ಪ ನೋಡ್ಬೇಕು, ಅರ್ಧ ಕಿಲೋಮೀಟ್ರ್ ವಾಸನೆ ಇರ್ತೈತೆ ಅದರದ್ದು. ಏನು ಕೆಟ್ಟ ತುಪ್ಪ ದೇವರಿಗೆ ಅಂದ್ರೆ, ದೇವ್ರು ಏನಾದರೂ ನಮ್ಮ ತುಪ್ಪದ ದೀಪ ಹಚ್ಚಿವ್ರಿ, ಮೀಸಲು ತುಪ್ಪ ದೇವರಿಗೆ ಅಂದ್ರೆ ಏನಾದರೂ ಪ್ರೀತಿ ಆಗ್ತಾನೇನು? ನಮ್ಮದೇನು ದೇವ್ರ ದೀಪ ಒಂದು ಕ್ಷಣಕ್ಕೆ ತುಪ್ಪಿರೋ ಮಟ್ಟ ಉರಿತು ಆಮೇಲೆ ಗಪ್ಪಾಕೈತೆ ಅಷ್ಟೇ. ಅದು ಸೂರ್ಯ ಚಂದ್ರ ನಕ್ಷತ್ರಗಳಂಥ ಆರದ ದೀಪಗಳನ್ನೇ ಆಕಾಶದಲ್ಲಿ ತೇಲಿಬಿಟ್ಟ ಭಗವಂತನಿಗೆ ನಮ್ಮ ತುಪ್ಪದ ದೀಪ ಹಚ್ಚಿದ್ರೆ ಏನರ ಪ್ರೀತಿ ಆಗ್ತೈತೆ ಅವನಿಗೆ? ಎಷ್ಟು ಬಸವಣ್ಣವರು ಸರಳ ಹೇಳಿದ್ರು ಅಂದ್ರೆ, ದೇವರು ಪ್ರೀತಿ ಆಗಬೇಕಾದ್ರೆ ಇಂಥದ್ರ ಅವಶ್ಯಕತೆ ಇಲ್ಲ, ಮಾಡಬಾರ್ದಂತಲ್ಲ. ಅವ್ರೇನು ಹೇಳ್ತಾರೆ, ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಏನು ಜೀವನದೊಳಗೆ ತಪ್ಪು ಮಾಡಾಕತ್ತೀಯಲ್ಲ, ತಪ್ಪು ಮಾಡುವುದು ಬಿಟ್ಟು ಅಂದ್ರೆ ಇದರಿಂದ ಅಂತರಂಗ ಶುದ್ಧಿ, ಇದು ಬಹಿರಂಗ ಶುದ್ಧಿ, ಇದು ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಸುಮ್ಮನೆ ಜೀವನದೊಳಗೆ ತಪ್ಪು ಮಾಡೋದು ಬಿಡು ಸಾಕು, ದೇವರ ಪ್ರೀತಿ ಆಗ್ತೈತೆ ನಿನ್ನ ಮೇಲೆ. ಜೀವನದಲ್ಲಿ ತಪ್ಪು ಮಾಡುವುದು ಬಿಡು ಅಷ್ಟೆ, ಮತ್ತೇನು ಮಾಡುವುದು ಅವಶ್ಯಕತೆ ಇಲ್ಲ. ಈಗ ನಮಗೆ ಮಾವಿನಕಾಯಿ ತಿಂತೀವಿ. ಮಾವಿನಕಾಯಿ ತಿಂದ್ರೆ ತಿನ್ನೋ ಮಾವಿನಕಾಯಿದು ಗೊಟ್ಟ ಸೊಪ್ಪೆ ಎರಡೂ ತೆಗೆದು ಒಗೆದು ಚಲೋ ರಸ ತಿನ್ನಬೇಕಂತ ಗೊತ್ತೈತಿ. ಮತ್ತು ಜೀವನದೊಳಗೆ ತಪ್ಪಿದ್ದಿದ್ದು ಬಿಟ್ಟು ಒಳ್ಳೆಯದನ್ನು ಸ್ವೀಕರಿಸಿ ಬದುಕು ಮಾಡಬೇಕಂತ ಯಾಕೆ ಗೊತ್ತಾಗಬಾರದು ಮನುಷ್ಯನಿಗೆ? ತಪ್ಪು ಬಿಟ್ಟು ಬದುಕಬೇಕು, ಅದು ದೇವನನ್ನು ಒಲಿಸುವ ಪರಿ. ಅದು ಮೈಕಲ್ ಆ್ಯಂಜಲೋ ಅಂತ ಒಬ್ಬ ಕಲಾವಿದ ಇದ್ದ, ಒಬ್ಬ ಶಿಲ್ಪಿ ಯುರೋಪ್ ದೇಶದಲ್ಲಿ. ಅವನ ಹೆಸರು ಮೈಕಲ್ ಆ್ಯಂಜಲೋ. ಅವನು ಒಂದು ದಾರಿಯೊಳಗೆ ಹೋಗ್ತಿದ್ದ. ಒಂದು ದಾರಿಯೊಳಗೆ ಹೋಗುವಾಗ ಒಬ್ಬ ಶ್ರೀಮಂತ ಮುಂದೆ ನಡೆದು ಹೋಗ್ತಿದ್ದ. ಈತ ಅವನ ಹಿಂದೆ ಹೋಗ್ತಿದ್ದ. ಸಣ್ಣ ಮಳೆ ಬರ್ತಿತ್ತು. ಆ ಶ್ರೀಮಂತನ ಮನೆ ಬಂದ ತಕ್ಷಣ ಅವನ ಮನೆ ಮುಂದೊಂದು ಕಲ್ಲಿತ್ತು. ಅವ ಶ್ರೀಮಂತ ಏನು ಮಾಡ್ದ, ಕಾಲಿಗೆ ನಿಮ್ಮೂರಂಗೆ ಎರಿ ಭೂಮಿ
ಪಾದರಕ್ಷೆಗೆ ಮಣ್ಣು ಹತ್ತಿತ್ತಲ್ಲ, ಮನೆ ಮುಂದೊಂದು ಕಲ್ಲಿತ್ತು, ಆ ಕಲ್ಲಿಗೆ ಪಾದರಕ್ಷೆಯ ಮಣ್ಣು ಒರೆಸಿ ಒಳಗೆ ಹೋದ. ನಾವು ಹಂಗೆ ಮಾಡ್ತೀವಿ ಇಲ್ಲಿಗೆಲ್ಲರು. ಪಾದರಕ್ಷೆಯ ಮಣ್ಣು ಒರೆಸಿ ಒಳಗೆ ಹೊಂಟಿದ್ದ. ಅವನ ಹಿಂದೆ ಮೈಕಲ್ ಆಂಜೆಲೋ ಕಲಾವಿದ ಶಿಲ್ಪಿ, ಅವನ ಕಣ್ಣಿಗೆ ಕಲ್ಲು ಬಿತ್ತದ. ಅವ ಆ ಶ್ರೀಮಂತನಿಗೆ ಹೋಗಿ ನಮಸ್ಕಾರ ಹೇಳ್ತಾನೆ, ಇಲ್ಲ ಈ ಕಲ್ಲು ಕೊಡ್ರಿ ನನಗೆ. ಅವ ಅಂದ, ಒಯ್ ಅದ್ರಿ ಏನು ಕಲ್ಲು, ನಾವೆಲ್ಲ ಬರೀ ಮಣ್ಣು ಒರೆಸ್ತೀವಿ, ಪಾದರಕ್ಷೆ ತೊಗೊಂಡು ಹೋಗಂತ. ಒಯ್ದು ಕೆಲವು ತಿಂಗಳುಗಳು, 1 ವರ್ಷ ಆದಮೇಲೆ ಒಂದು ಸುಂದರವಾದ ದೇವನ ಮೂರ್ತಿ ತಗೊಂಡು ಬಂದು ಆ ಶ್ರೀಮಂತನಿಗೆ ಕೊಟ್ಟ. ಇವನು ನೆನಪಿರಲಿಲ್ಲ ಅವನಿಗೆ. ಅವ ಕೇಳ್ದ, ಇಷ್ಟು ಸುಂದರವಾದ ದೇವನ ಮೂರ್ತಿ ಬಂತಲ್ಲ, ಇದು ನಿರ್ಮಾಣ ಮಾಡಿ ಎಲ್ಲ ಕಲ್ಲರ ಎಲ್ಲಿಂದ ತಂದಿದ್ದೋ ಇದನ್ನು ಅಂದವ. ಇಲ್ರಿ, ಇದು ನೀವೇನು ನಿಮ್ಮ ಮನೆ ಮುಂದೆ ಕೆಸರು ಒರೆಸಕ್ಕಿಟ್ಟಿದ್ರಲ್ಲ, ಅದು ಕೆಸರು ಒರೆಸಿದ ಕಲ್ಲ ಅಂದವ. ಅವ ಶ್ರೀಮಂತಂದ, ಹಾಂ ಇದು ಹೆಂಗೆ ನಿರ್ಮಾಣ ಆಯ್ತು? ನಾನು ಪಾದರಕ್ಷೆಗೆ ಹತ್ತಿದ ಕೆಸರು ಒರೆಸೋ ಕಲ್ಲಾಗಿ ಹೆಂಗೆ ದೇವ್ರ ನಿರ್ಮಾಣ ಆದ? ಹೆಂಗರ ದೇವರನ್ನು ನಿರ್ಮಾಣ ಮಾಡಿದ್ರಾಗ ಅಂತ. ಆವಾಗ ಮೈಕಲ್ ಆಂಜೆಲೋ ಹೇಳಿದ್ದು, ನೋಡ್ರಿ, ನಾ ಈ ಕಲ್ಲು ತಗೊಂಡು ಹೋಗಿ ಈ ಕಲ್ಲಿನೊಳಗೆ ದೇವರನ್ನು ಕೆತ್ತಲಿಕ್ಕೆ ಹೋಗಲಿಲ್ಲ, ದೇವರನ್ನು ಕೆತ್ತುವ ಪ್ರಯತ್ನವೂ ಮಾಡಲಿಲ್ಲ. ಈ ಕಲ್ಲು ತಗೊಂಡು ಹೋಗಿ ಈ ಕಲ್ಲಿನೊಳಗೆ ಏನು ಬ್ಯಾಡಾದದ್ದೈತಲ್ಲ, ಬ್ಯಾಡಾದ ಭಾಗವನ್ನು ಅಷ್ಟೇ ತೆಗೆದೀನಿ, ದೇವರದ್ರೊಳಗೆ ಅದಾನ, ನಾನು ಬ್ಯಾಡಾದದ್ದಷ್ಟು ತೆಗೆದು ಬಿಟ್ಟರೆ ಸಾಕು, ದೇವರಲ್ಲೇ ಇರ್ತಾನೆ. ಹಂಗೆ ಮನುಷ್ಯನೇ ನಿನ್ನೊಳಗೆ ದೇವರದಾನ, ನೀ ಏನೂ ಮಾಡಬೇಕಾಗಿಲ್ಲ, ನಿನ್ನೊಳಗಿರುವುದು ಬ್ಯಾಡಾದದ್ದೇನೈತಿ ತೆಗೆದು ಬಿಡು, ದೇವರು ನಿನ್ನೊಳಗೆ ಸಾಕ್ಷಾತ್ಕಾರ ಆಗ್ತಾನಷ್ಟೇ, ಯಾವುದು ಬೇಕಾಗಿಲ್ಲ. ಇಲ್ಲಿ ಒಂದೇ ಒಂದು ಕಲ್ಲ ತಿಳಿಲಾರ್ದವನ ಕೈಯಾಗ ಸಿಕ್ಕರೆ ಕಂಕರ ಆಗ್ತೈತಿ, ತಿಳಿದವನ ಕೈಯಾಗ ಸಿಕ್ಕರೆ ಅದೇ ಕಲ್ಲೊಳಗೆ ಶಂಕರನೇ ನಿರ್ಮಾಣ ಆಗ್ತಾನೆ. ಗೊತ್ತಾಗಬೇಕು ಅದರ ಪರಿ ಅಷ್ಟೇ. ಸುಮ್ಮ ಜೀವನದೊಳಗೆ ತಪ್ಪು ತೆಗೆದು ಬಿಟ್ಟರೆ ಸಾಕು, ದೇವನ ಸಾಕ್ಷಾತ್ಕಾರ ಅನ್ನೋದು ಸಾವಕಾಶ ಇಲ್ಲಲ್ಲಿ. ಸುಮ್ಮನೆ ತಪ್ಪುಗಳನ್ನು ಬಿಡುವುದಷ್ಟೇ, ಏನು ಭಾಳ ದೊಡ್ಡದಿಲ್ಲ. ಪ್ರತಿನಿತ್ಯ ಏನು ತಪ್ಪು ಮಾಡ್ತೀವಿ ಸ್ವಲ್ಪ ಬಿಟ್ಕೊಂತ ಹೋಗೋದು ಇದು ಮನುಷ್ಯ. ದೇವ ಸಾಕ್ಷಾತ್ಕಾರ ಆಗ್ತಾನೆ. ನಮ್ಮದು ಹಂಗೆ ಆಗ್ತೈತೆ ಅಂತ ಹೇಳಿ. ಒಂದು ಗಣಪತಿ ಹಬ್ಬ ಇತ್ತು. ಗಣಪತಿ ಹಬ್ಬಕ್ಕೆ ಗಣಪತಿ ಕೂಡಿಸಿದ್ರು ಮಂಡಳಿಯವರು. ಅದ್ರ ಮುಂದೊಂದು ಗಲ್ಯದ ಪೆಟ್ಟಿಗೆ ಇಟ್ಟಿದ್ರು. ಒಂದು ದಿವಸ ಯಾರೋ ಅದು ಗಲ್ಯದ ಪೆಟ್ಟಿಗೆನ ಕಳು ಮಾಡ್ಕೊಂಡು ಹೋದ್ರು. ಅವರು ಸಾಯಂಕಾಲ 6-7 ಗಂಟೆಗೆ ಅದು ಫಂಕ್ಷನ್ ನಡೀತಿತ್ತಲ್ಲ, ಎಲ್ಲ ಮಂದಿ ಸೇರಿದ್ರು. ಅವರು ಮಂಡಳಿಯವರು ಅನೌನ್ಸ್ ಮಾಡಿದ್ರು, ಇಲ್ಲ ನಿನ್ನೆ ನಮ್ಮ ಗಲ್ಯದ ಪೆಟ್ಟಿಗೆ ಕಳುವಾಗೈತಿ, ದಯವಿಟ್ಟು ಯಾರು ಭಕ್ತಿವಂತರಿದ್ರೆ ಅಕಸ್ಮಾತ್ ತಂದು ನಮ್ಮ ಗಲ್ಯದ ಪೆಟ್ಟಿಗೆ ಹೊಳ್ಳಿಡ್ರಿ ಅಂತ. ಯಾರು ಇಡ್ತಾರೆ ತೊಗೊಂಡೋದವ್ರು? ಅವ್ರಂದ್ರು, ಇಲ್ಲ ಮತ್ತು ಇಷ್ಟೆಲ್ಲ ಮಂದಿ ಅದಾರ, ಮತ್ತು ಲೈಟ್ ಗಿಟ್ ಹಚ್ಚಿವಿ, ನೀವು ಕಾಣ್ತಾರಂತ ತಿಳ್ಕೊಂಡು ಏನರ ತಪ್ಪು ತಿಳ್ಕೊಂಡಿದ್ರು, ಒಂದು 5 ನಿಮಿಷ ಲೈಟ್ ತೆಗಿತೀವಿ, ಬೇಕಾದ್ರೆ ತಂದಿಡ್ರಿ ಅಂತ ಲೈಟ್ ತೆಗೆದ್ರು ಅವರು. 5 ನಿಮಿಷ ಆದಮೇಲೆ ಲೈಟ್ ಹಚ್ಚಿ ನೋಡ್ತಾರೆ, ಗಣಪತಿನೂ ಇರಲಿಲ್ಲ, ಅದನ್ನು ತೊಗೊಂಡು ಹೋಗಿದ್ರು ಅವರು. ದೇವರ ಹೋಗಿದ್ದವ್ರ ಕೈಯಾಗಿನ ಸಾಕ್ಷಾತ್ಕಾರ ಆಗೋದು ಯಾವಾಗ? ಮನುಷ್ಯ ಕಲಿಯುವುದೇನು ಅಂದ್ರೆ ತಪ್ಪುಗಳನ್ನು ಬಿಡುವುದಷ್ಟು. ಮನಸ್ಸು ಎಳಸ್ತಿರ್ತೈತಿ. ಇದು ಒಬ್ಬನಿಗೆ ಸ್ವರ್ಗಕ್ಕೆ ಕರ್ಕೊಂಡು ಹೊಂಟಿದ್ರಂತ. ಆ ಸ್ವರ್ಗಕ್ಕೆ ಹೋಗೋ ದಾರಿಯಾಗ ಹಿಂಗೆ ನೋಡ್ದ, ಅಲ್ಲಿ ಒಂದು ಮೋಜು ಮಸ್ತಿ ಮಾಡೋರು, ಡ್ಯಾನ್ಸ್ ಮಾಡೋರು, ಅವೆಲ್ಲ ಏನು ಡ್ರಿಂಕ್ಸು, ಕುಣಿಯೋರು, ಹಾಡೋರು, ಮಸ್ತ್ ಮಜಾ ನಡೆದಿತ್ತು. ಅವ ಅಂದ, ಅವರಿಗೆ ದೂತರಿಗೆ ಹೇಳ್ದೆ, ನಮ್ಮನ್ನಿಲ್ಲೇ ಇಳಿಸ್ಬಿಟ್ರಿ ಅಂದವ. ಅವ ಅಲ್ಲೇ 2 ದಿವಸ ಮಸ್ತ್ ಮಜಾ ಮಾಡ್ದವ. ಮಾಡಿದ ಮೇಲೆ 3ನೇ ದಿವ್ಸಕ್ಕೊಂದು ಕದ ತೆಗೆದ್ರು ಅವರು. ಒಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ದೊಡ್ಡ ಕಡಾಯಿ, ಎಣ್ಣೆ ಕಾಸೋದು, ಎದ್ದದು ತೆಗೆಯೋದು ನಡೆದಿತ್ತಲ್ಲಿ. ಅವನಿಗೆ ಆಶ್ಚರ್ಯ ಆಯ್ತು, ಇದೇನು ಅಂದವ. ಇದು ನರಕ ಅಂದ್ರೆ ಅವರು. ಮತ್ತು ಅಲ್ಲಿ ಮುಂದಿಂದೇನು? ಅದು ನಮ್ಮ ಅಡ್ವರ್ಟೈಸ್ ಡಿಪಾರ್ಟ್ಮೆಂಟ್ ಅದು ಅಂತ. ಅದು ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ ನಮ್ದು. ಅದು ಇದು ಪಬ್ಲಿಸಿಟಿ. ಅಲ್ಲಿ ಬಂದರು ಅಂದರೆ ಇಲ್ಲಿ ಪಕ್ಕ ಬರ್ತಾರಂತ. ಮನುಷ್ಯನಿಗೆ ಇದು ಮನಸ್ಸು ಎಳಿಸ್ತದೆ. ಕಲಿಬೇಕು, ತಪ್ಪುಗಳನ್ನು ಬಿಡುವುದಷ್ಟೇ ಶರಣರು ಹೇಳಿದ್ದು. ಏನೂ ಬೇಕಾಗಿಲ್ಲ. ಇದು ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಏನು? ತಪ್ಪುಗಳನ್ನು ಬಿಡು ಅಷ್ಟೇ ಜೀವನದಾಗ.
ಎಷ್ಟು ಮಾಡ್ತೈತೆಲ್ಲ ಮನಸ್ಸು ಇದು ಗೊತ್ತಾಗ್ತೈತೆ ಅನ್ನೋ ಸಣ್ಣ ವಯಸ್ಸಿಗೆ. ನೀವು ನೋಡ್ರಿ, ಒಂದು ಚುಟ್ಟ ಸೇದವ್ರು ಇರ್ತಾರೆ, ಎಷ್ಟು ಹೇಳ್ತಾರೆ ಅವ್ರ ಮನ್ಯಾಗೀಗ ಡಾಕ್ಟ್ರ್ ಹೇಳ್ಯಾರ ಬಿಡು ಅಂತ ಅವ್ನು ಡಾಕ್ಟ್ರ್ ಹತ್ರ ಕರ್ಕೊಂಡವ್ರು, ನೋಡಪ್ಪ ನಿನಗೆ TB ಆಗೈತಿ, ಇದನ್ನು ಬಿಟ್ಟು ಬಿಡು, ಇದನ್ನು ತೊಗೊಂಡೆ ಅಂದ್ರೆ ಭಾಳ ದಿವಸ ಬದುಕೋದಿಲ್ಲ ನೋಡಿ ನೀನು. ಅವ ಅಂದ, ಮತ್ತು ನೀವರೇ ಏನು ಭಾಳ ದಿವಸ ಬದುಕ್ತೀರಿ ಸರ್, ನೀವೊಂದು ದಿವ್ಸ ನಾ ಒಂದು ದಿವ್ಸ ಮುಂದೆ ನೀವೊಂದು ದಿವ್ಸ ಹಿಂದೆ ಅಂದ್ರೆ ಅದ್ರಾಗ ಏನೈತೆ, ಅದು ಒಂದು ಒಣ ಚುಟ್ಟ, ಅದ್ರಾಗ ಏನರ ವಿಟಮಿನ್ಸ್ ಅದಾವ, ಕಾರ್ಬೋಹೈಡ್ರೇಟ್ಸ್ ಐತೆ. ಒಂದು ಒಣ ಎಲೆ ಮನುಷ್ಯನಿಗೆ ಇಷ್ಟು ಅಡಿಕ್ಟ್ ಮಾಡ್ತೈತಲ್ಲ, ಒಂದು ಒಣ ಎಲೆ ಬಿಡೋಕ್ಕಾಗೋದಿಲ್ಲ. ಯಾರೋ ಹೇಳಿದ್ರಂತ ಹುಡುಗ, ಅಲ್ಲೋ ಇಷ್ಟು ಸಣ್ಣ ವಯಸ್ಸಿನಾಗ ಇದು ಸೇದೋದು ಕಲ್ತಿಯಲ್ಲ ನೀನು, ನಿಮ್ಮಪ್ಪ ಏನು ಕೇಳೋದಿಲ್ಲ ನಿನಗೆ? ಇಲ್ಲ, ಅವ ಎಲ್ಲ ಕೇಳ್ತಾನೆ ರೀ, ನಾವ ಕೊಡೋದಿಲ್ಲ ಅಂದಂತ. ನಮ್ಮಪ್ಪ ಕೇಳ್ತಾನೆ, ನಾವ ಕೊಡೋದಿಲ್ಲ. ಒಂದು ಸುಮ್ಮನೆ ಸಣ್ಣ ಚುಟ್ಟ ಮನುಷ್ಯನಿಗೆ ಬಿಡ್ಲಿಕ್ಕಾಗೋದಿಲ್ಲ. ಎಷ್ಟು ಹುಡುಗರಿಗೆ ಅದು ಆಡೋದಿಲ್ಲ. ಏನಂತೀರಿ ನೀವು? ಏನು ಆಡ್ತಿರಲ್ಲ ಹುಡುಗರು, ಆಡೋದಿಲ್ಲ. ಬೆಟ್ಟಿಂಗ್ ಏನಂತೀರ ಅದಕ್ಕೆ ನೀವು? ಮನುಷ್ಯನಿಗೆ ಇಲ್ಲ, ಅವ್ರಿಗೆ ಚಲೋ ಗೊತ್ತಾಕೈತೆ ನಮ್ಗಿಂತ ಬರೋಬ್ಬರಿ, ಅವ್ರು ರೆಡಿಯಾಗಿ ಅದಾರೆ ಎಲ್ಲ. ಅದನ್ನು ವೆರಿ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್ ಅದಾವ. ಏನು ಗೊತ್ತಾಗಬೇಕಲ್ಲ ನಮಗೆ. ಒಂದು ಬೆಟ್ಟಿಂಗ್ ಆಡಬೇಕಾದ ಹುಡುಗನಿಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಎಷ್ಟು ಸಾಲ ಮಾಡಿ ನಮ್ಮವ್ವ ಅಪ್ಪನ ಕಣ್ಣೀರು ಹಾಕ್ಸಿ ನಾನು, ನಮ್ಮವ್ವ ನಮ್ಮಪ್ಪ ಎಷ್ಟು ಬೆವರು ಹನಿ ಸುರಿಸಿ ದುಡಿದ ಸಂಪತ್ತನ್ನು ನಾನು ಎಷ್ಟು ತಪ್ಪು ಮಾಡಿ ಬಳಸಿನನ್ನು ಒಂದು ಸಣ್ಣ ಪ್ರಜ್ಞೆ ಬಂದರೆ ಸಾಕು, ಅವ ದೇವರಾಗ್ತಾನಷ್ಟೇ, ಬಹಳ ದೊಡ್ಡದಿಲ್ಲ. ಇದು ಬೇಕಲ್ಲ ಮನುಷ್ಯನಿಗೆ. ಏನೊಂದು ಸಣ್ಣ ಬಾಯಾಗ ಹಾಕ್ಕೊತೀವಿ, ಎಲ್ಲಿ ಬೇಕಲ್ಲಿ ಉಗುಳ್ತೀವಿ, ಮಂದಿದ್ರು ನುಂಗ್ತೀವಿ ಅಷ್ಟೆ. ಉಗುಳಿ ಹೊರಗೆ ಉಗುಳಿ ದೇಶ ಹಾಳು ಮಾಡಿದ್ವಿ, ನುಂಗಿ ದೇಹ ಹಾಳು ಮಾಡ್ಕೊಂಡಿವಿ ಅಷ್ಟೆ. ಅದ್ರ ಹೆಸರು ಚಂದ ಇಟ್ಟಾರ, ಗೊಟಕ ತೊಗೊಂಬಿಟ್ರೆ ಗುಟಕ ಅಂತಾರವ್ರು. ಅದ್ರೇನು ಗುಟ್ಕ ಅಲ್ಲ, ಅದು ಗುಟ್ಕ ತೊಗೊಂಡ್ರು ಒಂದು ದಿವ್ಸ ಗೊಟಕ್ಕಂತ ಗುಟಕ ಬಡಿತಾರೆ ಅವ್ರಿಗೆ, ಅದಕ್ಕೆ ಗುಟ್ಕ ಅಂತ ಹೆಸರಿಟ್ಟ ಕಳಿಸ್ಯಾರ. ಅವ್ರು ನೋಡಿ ತೊಗೊಳ್ರಿ ನೀವು ಅದನ್ನು. ಅಂದ್ರೆ ಒಂದು ಸಣ್ಣ ಚೀಟ ಮನುಷ್ಯನಿಗೆ ಸೋಲಿಸ್ತೈತೆಲ್ಲ, ತಪ್ಪು ಮಾಡ್ಲಿಕ್ಕೆ ಹಸ್ತೈತಿ. ಹೆಂಗಿದ್ರಿಂದ ಹೊರಗೆ ಬರುವುದು ಮನುಷ್ಯ? ಇಲ್ಲ, ನಾವು ದೇವರಿಗೆ ಪ್ರೀತಿ ಬರ್ಬೇಕಂತ ನಾವೇನು ಮಾಡೀವಿ, ಕಣ್ಣುಬಟ್ಟು ಮಾಡಿಸ್ಕೊಟ್ಟಿವಿ ನಾವು. ದೇವ್ರು ನಮ್ಮ ಮೇಲೆ ಕಣ್ಣ ತೆರೆಯುವಲ್ಲ ನೋಡ್ರಿ. ಅಲ್ಲೇನು ಅವನಿಗೆ ನೀ ಕಣ್ಣ ಕಾಣಿಸ್ತಿದ್ದಿಲ್ಲ ದೇವ್ರಿಗೆ, ನೀ ಕಣ್ಣುಬಟ್ಟು ಮಾಡಿಸಿಂದನೇ ದೇವ್ರಿಗೆ ಏನು ಕಣ್ಣು ಕಾಣಿಸ್ತಾವ? ದೇವರು ಬಯಸೋದು ನಿನ್ನ ಕಣ್ಣುಬಟ್ಟಲ್ಲ. ಏನು ಜೀವನದೊಳಗೆ ತಪ್ಪು ಮಾಡಾಕತ್ತಿಯಲ್ಲ ಅದನ್ನು ಬಿಡು ಅಂತಾನೆ ಅಷ್ಟೇ. ಅದು ಜೀವನದಲ್ಲಿ ಎಷ್ಟೋ ಜನ ದೇವ್ರ ಹೆಸರ ಮೇಲೆ ಅನ್ನ ಬಿಟ್ಟವ್ರದಾರ, ಊಟ ಬಿಟ್ಟವ್ರದಾರ, ಬಟ್ಟೆ ಬಿಟ್ಟವ್ರದಾರ, ಜಟ ಬಿಟ್ಟವ್ರದಾರ. ದೇವ್ರಂತನ ಅನ್ನ ಬಿಡೋದು ಬೇಡ, ಬಟ್ಟೆ ಬಿಡೋದು ಬೇಡ, ಜಟ ಬಿಡೋದು ಬೇಡ, ನೀ ಮಾಡೋ ಚಟ ಬಿಟ್ಟರೆ ಸಾಕು, ನಾ ಸಂತೋಷ ಆಗ್ತೇನೆ ಅಂತಾನೆ ದೇವರಷ್ಟೆ. ನಾವು ದೇವ್ರ ಹೆಸರ ಮೇಲೆ ಸೊಪ್ಪು ಬಿಟ್ಟಿವಂತೀವಿ, ಉಪ್ಪು ಬಿಟ್ಟಿವಂತೀವಿ, ತುಪ್ಪ ಬಿಟ್ಟಿವಂತೀವಿ. ದೇವ್ರಂತಾನ ನೀನು ಸೊಪ್ಪು ಬಿಡೋದು ಬೇಡ, ಉಪ್ಪು ಬಿಡೋದು ಬೇಡ, ತುಪ್ಪ ಬಿಡೋದು ಬೇಡ, ಜೀವನದೊಳಗೆ ಮಾಡುವ ತಪ್ಪು ಬಿಟ್ಟರೆ ಸಾಕು, ನಾನು ಸಾಕ್ಷಾತ್ಕಾರ ಅಷ್ಟೆ. ಸಾಕ್ಷಾತ್ಕಾರ ಅಂದ್ರೆ ಸಾವಕಾಶ ಇಲ್ಲ. ಮನುಷ್ಯನಿಗೆ ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲ ಕೆಟ್ಟದ್ದರ ಕಡೆ ಹೆಜ್ಜೆ ಹಾಕಿರಬಹುದು. ಇಂದ ಹೊಸ ಭೂಮಿ, ಹೊಸ ನೀರು, ಹೊಸ ಗಾಳಿ, ಹೊಸ ಬೆಳಕು, ಹೊಸ ಬದುಕಷ್ಟೆ. ನಿನ್ನೆ ಕೆಟ್ಟದ್ದಿರಬಹುದು, ಆದರೆ ಇಂದು ಎಲ್ಲವೂ ಹೊಸದೈತೆಲ್ಲ. ಹೊಸ ಮನುಷ್ಯನಾಗಿ ಬದುಕಬೇಕು. ಒಂದು ಸಣ್ಣ ಸಂಕಲ್ಪ, ನಾವು ಇಲ್ಲಿ ಕುಂತೀವಲ್ಲ, ಮನೆಗೆ ಹೋಗಿಂದಲ್ಲ, ಕುಂತಾಗ ಒಂದು ಮನಸ್ಸಿನಾಗ ಒಂದು ಸಣ್ಣ ಸಂಕಲ್ಪ, ನನ್ನ ಜೀವನದೊಳಗೆ ಇಂದಿನವರೆಗೆ ಏನು ತಪ್ಪಾಗ್ಯಾವ ಆಗ್ಯಾವ ಅಷ್ಟೇ. ನಿನ್ನೇನಾಗೈತಿ ಬದುಕು ನೋಡೋದಲ್ಲ, ಏನು ತಪ್ಪಾಗೈತಿ ಆಗೈತಿ, ಇವತ್ತಿನಿಂದ ನಾನು ತಪ್ಪುಗಳನ್ನು ಮಾಡುವುದಿಲ್ಲ ಅನ್ನೋ ಒಂದು ಸಣ್ಣ ಸಂಕಲ್ಪ ನನ್ನ ಮನಸ್ಸಿನೊಳಗೆ ಬಂದ್ರೆ ಸಾಕ್ಷಾತ್ಕಾರ ಅಂದರು. ಈ ಕ್ಷಣಕ್ಕನ ಒಬ್ಬ ಪಾಪಿ ಆಗಲಿಕ್ಕೆ 60 ನಿಮಿಷ ಬೇಕಾಗಬಹುದು, ಪುಣ್ಯಾತ್ಮನಾಗಲಿಕ್ಕೆ 6 ಸೆಕೆಂಡ್ ಸಾಕು. ಒಂದು ಸಂಕಲ್ಪ ಕುಂತಲ್ಲೇ ಸಂತನನ್ನಾಗಿ ಮಾಡಿಬಿಡ್ತೈತೆ ಅವನಿಗೆ. ಸಂಕಲ್ಪವೇ ಸಾಕ್ಷಾತ್ಕಾರ. ಇದು ಮನುಷ್ಯನಿಗೆ ಬೇಕು.
ಮನುಷ್ಯ ಜೀವನದ ಕಲಿಯುವುದು ತಪ್ಪುಗಳನ್ನು ಬಿಡ್ತಾ ಬಿಡ್ತಾ ಬದುಕೋಂತ ಹೋಗಬೇಕಷ್ಟೆ. ದೇವನಿಗೆ ಈ ಬದುಕು ಪ್ರೀತಿ ಆಗಬೇಕಾದ್ರೆ ಪೂಜೆ ಪುನಸ್ಕಾರಗಳಿಗಿಂತ ಹೆಚ್ಚಾಗಿ ಏನು ಜೀವನದೊಳಗೆ ಮನುಷ್ಯ ತಪ್ಪು ಮಾಡಾಕತ್ತಿಯಲ್ಲಪ್ಪ ಅದನ್ನು ಬಿಡು ಅಷ್ಟೆ. ಎಲ್ಲೆಲ್ಲಿಂದರ ತಪ್ಪಾಗ್ತಾವ್ರಿ? ತಪ್ಪಾಗ್ತಾವಿಲ್ಲ ಮನುಷ್ಯನಿಗೆ. ಈ ಕಣ್ಣಿಗೆ ಕಾಣುವ ಶರೀರ ಐತಲ್ಲ, ಇದಕ್ಕೆ ಸ್ಥೂಲಾಂಗ ಅಂತ ಕರೀತಾರೆ. ಇದರೊಳಗೊಂದು ಸೂಕ್ಷ್ಮವಾದದ್ದು ಮನಸ್ಸೈತೆ, ಅದಕ್ಕೆ ಸೂಕ್ಷ್ಮಾಂಗ ಅಂತ ಕರೀತಾರೆ. ಮತ್ತು ಈ ದೇಹ ಮನಸ್ಸುಗಳ ಚಲನವಲನಗಳಿಗೇನು ಕಾರಣ ಐತೆಲ್ಲ ಅದರೊಳಗೊಂದೈತಿ, ಅದಕ್ಕೆ ಕಾರಣಾಂಗ ಅಂತ ಕರೀತಾರೆ. ಏನು? ಸ್ಥೂಲಾಂಗ, ಸೂಕ್ಷ್ಮಾಂಗ, ಕಾರಣಾಂಗ. ಸ್ಥೂಲಾಂಗ ಅಂದ್ರೆ ಈ ಶರೀರದಿಂದ ತಪ್ಪುಗಳು ಘಟಿಸ್ತಾವೆ. ಸೂಕ್ಷ್ಮಾಂಗ ಅಂದ್ರೆ ಮನಸ್ಸಿನಿಂದ ತಪ್ಪುಗಳು ಘಟಿಸ್ತಾವೆ. ಕಾರಣಾಂಗ ಅಂದ್ರೆ ಒಳಗೊಂದು ಸೂಕ್ಷ್ಮವಾದ ಅಜ್ಞಾನ ರೂಪದೊಳಗೈತಲ್ಲ, ಆ ಕಾರಣ ದೇಹದಿಂದ ತಪ್ಪುಗಳು ಘಟಿಸ್ತಾವೆ. ಅಲ್ರಿ, ಈ ಸ್ಥೂಲ ಶರೀರದಿಂದ ಹೆಂಗೆ ತಪ್ಪಾಗ್ತಾವ? ಈ ಇಂದ್ರಿಯಗಳೇನದಾವಲ್ಲ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇದರಿಂದ ತಪ್ಪು ಘಟಿಸ್ತಾವೆ. ಒಂದೇ ಉದಾಹರಣೆ ಹೇಳ್ತೀನಿ, ಭಾಳ ಹೇಳೋದಿಲ್ಲ. ಹೆಂಗಾರ ತಪ್ಪಾಕ್ಕವ್ರಿ. ನಾವೆಷ್ಟು ಪೂಜಾ ಪುನಸ್ಕಾರ ಚಲೋದು ಖರೆ ಮಾಡ್ತೀರಿ. ಈಗ ಇದು ಆತು, ಕುಂಭಮೇಳ ಆತು. ಕುಂಭಮೇಳಕ್ಕೆ ಹೋಗಿದ್ರಿಲ್ಲ ಜನ? ಹೋಗಿದ್ದು ಕುಂಭಮೇಳಕ್ಕೆ ನೋಡಿ ಫೋಟೋ ತೆಗೆಸ್ಕೊಂಡಿದ್ದು ಆ ರುದ್ರಾಕ್ಷಿ ಮಾರೋ ಹೆಣ್ಮಗಳು ಮೊನಾಲಿಸನ್ ಕೊಡು. ಹೌದಲ್ಲ? ಹೋಗಿದ್ದು ಏನು ಪಾಪ ಬಿಡ್ಬೇಕಂತ ಹೋಗಿ ತನ್ನ ಭಕ್ತಿನ ಬಿಟ್ಟು ಬಂದವ ಅಷ್ಟ. ನೋಡೈತೆ ಇಲ್ಲ ಕಣ್ಣು, ಹೋಗಿದ್ದು ಏನು ನೋಡ್ಬೇಕಂತ ಹೋಗಿದ್ದ, ಏನು ನೋಡಿ ಬಂದ. ಅಂದ್ರೆ ಇದು ದೇಹ ತಪ್ಪು ಮಾಡ್ತೈತಿ. ಇದು ದೇಹದಿಂದ ಭಾಳ ಆಗ್ತಾವೆ. ಒಳಗೆ ಮನಸ್ಸೈತಲ್ಲ, ಸೂಕ್ಷ್ಮಾಂಗ, ಅದರಿಂದ ತಪ್ಪುಗಳಾಗ್ತಿರ್ತಾವೆ. ಏನು? ಯಾರ್ದೋ ಇನ್ನೊಬ್ರದ್ದು ವಸ್ತು ವಿಷಯಗಳು ನಂದಲ್ಲ, ನಂದು ಅಂತ ಬಯಸ್ತೈತಲ್ಲ, ಅನಿಷ್ಟ ಚಿಂತನೆ ಮಾಡ್ತೈತಲ್ಲ. ಏನೂ ಇಲ್ಲ, ಸುಮ್ಮನೆ ಪ್ರವಚನ ಕುಂತೈತೆ, ಮುಗಿದ ಮೇಲೆ ಯಾರ ಬಣ್ಮಿಗೆ ಬೆಂಕಿ ಹಚ್ಚಬೇಕು ಅಂತ ವಿಚಾರ ಮಾಡ್ತೈತೆ. ಅನಿಷ್ಟ ಚಿಂತನೆ ಮನಸ್ಸಿನಿಂದ ಪಾಪ ಆಗ್ತದೆ. ಇನ್ನೊಂದು ಇದಕ್ಕೆಲ್ಲ ಮೂಲ ಕಾರಣವಾದದ್ದೈತಿ, ಒಳಗೆ ಸ್ಟೋರ್ ಹೌಸ್, ಅದಕ್ಕೆ ಕಾರಣಾಂಗ, ಕಾರಣ ಶರೀರ ಅಂತಾರೆ ಅದಕ್ಕೆ. ಅದು ಕಂಡಿಲ್ಲ. ಈಗ ನೀವು ಶೇಂಗಾ ಬಿತ್ತೀರಿ, ಶೇಂಗಾ ಬಿತ್ತಬೇಕಾದ್ರೆ ಸೊಟ್ಟಿ ತೆಗೆದು ಬೀಜ ಬಿತ್ತೀರೇ ಇಲ್ಲ? ಏನು ಸೊಟ್ಟಿ ಧರಿಸ್ಲೇ ಬಿತ್ತೀರಿ? ಬಿತ್ತಿದ್ದು ಶೇಂಗಾ ಭೂಮಿಯೊಳಗೆ ಬೀಜ, ಶೇಂಗಾದ ಬೀಜ ಬಿತ್ತಿದ್ದು ಸೊಟ್ಟಿ ತೆಗೆದ ಬಿತ್ತೀರಿ. ಮತ್ತು ಬಂದಾಗ ಹೆಂಗೆ ಬಂತದು? ಏನು ಬೀಜ ಬಂದೈತೆ, ಸೊಟ್ಟಿ ಸಮೇತ ಬಂದೈತೆ? ಸೊಟ್ಟು ಎಲ್ಲಿತ್ತದು ಅಂತ ತೆಗೆದ ಬಿತ್ತೀರಿ ಇಲ್ಲ? ಬಿತ್ತಿದ್ದು ತೆಗೆದು ಬಿತ್ತೀರಿ, ಬಂದಿದ್ದು ಸೊಟ್ಟಿ ಸಮೇತ ಬಂದೈತೆ ಇಲ್ಲ? ಮತ್ತು ಸೊಟ್ಟು ಎಲ್ಲಿತ್ತು ಅಂದ್ರೆ ಎಲ್ಲೋ ಬೀಜದೊಳಗೆ ಕಾರಣ ರೂಪದೊಳಗಿತ್ತು. ಹಂಗೆ ನಾವು ಪುರಾಣ ಪ್ರವಚನ ಪೂಜಾ ಎಷ್ಟೋ ಮಾಡಿದಾಗ ಹಿಂಗೆ ಅನ್ನಿಸ್ತೈತಿ, ನಾವು ಪವಿತ್ರ ಆಗೀವಿ, ಎಲ್ಲ ಬಿಟ್ಟಿವಿ ಅಂದಂಗೆ ಅನ್ನಿಸ್ತೈತಿ. ಹೊರಗೆ ಹೋದ ಕೂಡಲೇ ವಾಸನಾ ರೂಪದೊಳಗೊಂದು ಬರ್ತೈತಲ್ಲ, ಅದು ಹೆಂಗಂದ್ರೆ ಶೇಂಗಾ ಸೊಟ್ಟಿ ತೆಗ್ದಂಗೆ ಅನ್ನಿಸ್ತೈತಿ, ಮತ್ತು ಒಳಗಿಂದನ ತೊಗೊಂಡು ಬರ್ತೈತಲ್ಲ, ಅದಕ್ಕೆ ಕಾರಣಾಂಗ ಅಂತ ಕರೀತಾರೆ. ಒಳಗೊಂದು ಇರ್ತೈತೆ ಅದು, ಅದಕ್ಕೆ ಕಾರಣಾಂಗ. ಈ ಸ್ಥೂಲ ದೇಹ ಐತಲ್ಲ, ಇದರ ತಪ್ಪುಗಳ ಕಡಿಮೆ ಮಾಡ್ಕೋಬೇಕಂದ್ರೆ ಸೇವಾದಿ ಕಾರ್ಯ ಮಾಡೋದು. ಗುರು ಸೇವಾ, ದೇಶ ಸೇವಾ, ಊರಿನ ಸೇವಾ, ದೇವನ ಸೇವಾ ಮಾಡ್ಬೇಕು ಮೊದಲು. ಅಂದ್ರೆ ಈ ಸ್ಥೂಲಾಂಗ ಕಡಿಮೆ ತಪ್ಪು ಮಾಡ್ಲಿಕ್ಕೆ ಶುರು ಮಾಡ್ತೈತೆ. ಸೂಕ್ಷ್ಮಾಂಗ ತಪ್ಪು ಕಡಿಮೆ ಮಾಡಬೇಕು ಅಂದ್ರೆ, ತಪ್ಪು ಮಾಡಬಾರ್ದಂದ್ರೆ ಸಚ್ಚಿಂತನೆಗಳು ಸದಾ ಮನಸ್ಸಿಗೆ ಕೇಳಿಸ್ತಾ ಇರಬೇಕು. ಒಳಗಿರುವ ಸೂಕ್ಷ್ಮ ಕಾರಣಾಂಗ ಇದೆಯಲ್ಲ, ಅದು ತಪ್ಪು ಮಾಡಬಾರ್ದು. ಅಂದ್ರೆ ಸೋಹಂ ಅನುಸಂಧಾನ ಮಾಡ್ತಿರ್ಬೇಕಷ್ಟೆ, ಮಂತ್ರಾನುಸಂಧಾನ ಮಾಡ್ತಿರ್ಬೇಕು ಅದಕ್ಕೆ. ಅಂದ್ರೆ ನೀ ಸ್ಥೂಲ ದೇಹ ವಿಷಯಾದಿಗಳನ್ನು ತ್ಯಾಗ ಮಾಡುತ್ತೋ ಅದಕ್ಕೆ ತ್ಯಾಗಾಂಗ ಅಂತ ಕರೀತಾರೆ. ಸೂಕ್ಷ್ಮ ದೇಹ ಅನಿಷ್ಟ ಚಿಂತನೆಗಳನ್ನು ತ್ಯಾಗ ಮಾಡಿ ಏನು ಬರ್ತೈತಿ ಅದು ಲಿಂಗಕ್ಕೆ ಅರ್ಪಿಸಿ ಭೋಗಿಸ್ತಿತ್ತು ಅಂದ್ರೆ ಅದಕ್ಕೆ ಭೋಗಾಂಗ ಅಂತ ಕರೀತಾರೆ. ಮತ್ತು ಮನಸ್ಸಿನ ಬೀಜ ರೂಪದ ವಾಸನೆಗಳೆಲ್ಲವೂ ಕ್ಷಯ ಆಯ್ತು ಅಂದ್ರೆ ಅದಕ್ಕೆ ಯೋಗಾಂಗ ಅಂತ ಕರೀತಾರೆ. ಈ ಮೂರೂ ಅಂಗಗಳಲ್ಲಿರುವ ದೋಷ ಹೋತು ಅಂದ್ರೆ ಅವ ಯೋಗಿ ಆಗ್ತಾನೆ, ಅದಕ್ಕೆ ಅವನಂಗ ಯೋಗಾಂಗ ಅಂತ ಕರೀತಾರೆ. ಅದಕ್ಕೆ ಯೋಗಿ ಆಗುವುದು ನಾವೆಲ್ಲ. ಆದರೆ ಇದು ಮನಸ್ಸು ಹಂಗಿಲ್ಲ. ಅದು ನೀವೇನ ಬಿಡಕ್ಕೆ ಪ್ರಯತ್ನ ಮಾಡಿರಿ, ಮತ್ತೆ ಮತ್ತೆ ಎದ್ದು ಕೂಡ್ತೈತಿ. ಹೆಂಗೆ ಶೇಂಗಾದ ಸೊಟ್ಟಿ ತೆಗೆದು ಬಿತ್ತಿದ್ರು ಬರ್ತೈತಲ್ಲ,
ವಾಸನ ಅಂತ ಕರೀತಾರೆ. ವಾಸನೆಗಳ ರೂಪದಲ್ಲಿ ಅದು ಐತಿ. ಈಗ ನೀವು ಮಕ್ಕೊಂಡಿರಿ, ಮಕ್ಕೊಂಡಾಗ ಎಲ್ಲ ನೆನಪು ಹರಿತೇ ಇಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಇದ ನನ್ನ ಮನೆ, ಇವರ ನಮ್ಮ ಹೆಣ್ಮಕ್ಳು, ಇವರ ನಮ್ಮ ಯಜಮಾನರು, ಇವರ ನಮ್ಮ ಮಕ್ಕಳು ನೆನಪು ಬಂದಿದ್ದೆಲ್ಲಿಂದ? ಯಾರೋ 10 ವರ್ಷದಿಂದ ನಿಮ್ಮ ಸ್ನೇಹಿತ ಒಬ್ಬ ಭೇಟಿ ಆಗ್ತಾನಲ್ಲ, ಅವ್ನು ನೆನಪು ಬಂತಲ್ಲ, ನಮ್ಮ ಸ್ನೇಹಿತ ಅಂತ ನೀನು ನೆನಪಿಟ್ಟೆಲ್ಲ, ನೆನಪು ಬಂದಿದ್ದೆಲ್ಲಿಂದ ಅಂದ್ರೆ ಇದು ಕಾರಣಾಂಗದೊಳಗೆ, ಇದು ವಾಸನದೊಳಗೆ ಕುಂತಿರ್ತೈತದು. ಅದಕ್ಕೆ ಈ ವಾಸನಗಳ ಕ್ಷಯ ಐತಲ್ಲ, ಅದಕ್ಕೆ ಸಾಧನೆ ಅಂತ ಕರೀತಾರೆ. ಅಂದರೆ ಮನುಷ್ಯನಿಗೆ ತಪ್ಪು ಮಾಡಬೇಕಂತ ಯಾರಿಗೆ ಇರುವುದಿಲ್ಲ, ಒಳಗೊಂದು ಕಾರಣ ಶರೀರ ಐತಲ್ಲ, ಅದು ಉಕ್ಕಿ ಉಕ್ಕಿ ಬರ್ತಿರ್ತೈತಿ, ಮಾಡಿಸ್ತಿರ್ತೈತಿ ಮನುಷ್ಯ. ಯಾವನೋ ಒಬ್ಬ ಪೇಪರ್ ಓದದ್ನ, ಅವನಿಗೆ ಕ್ಯಾನ್ಸರ್ ಅಂತ ಸಣ್ಣ ಡಾಕ್ಟರ್ ಡಿಟೆಕ್ಟ್ ಮಾಡಿದ್ರು. ಅವ ಭಾಳ ಕುಡಿತಿದ್ದವ. ಅವ ಕ್ಯಾನ್ಸರ್ ಅಂತ ಪೇಪರ್ನ್ಯಾಗ ಓದದ, ಕುಡಿದ್ರೆ ಕ್ಯಾನ್ಸರ್ ಬರ್ತೈತಿ ಅಂತ. ಅವ್ರ ಸ್ನೇಹಿತರಿಗೆ ಹೇಳದ್ನಂತ, ಮರಯ್ಯ ಪೇಪರ್ನ್ಯಾಗ ಬಂದುಬಿಟ್ಟೈತಿ, ಏನು ಕುಡಿದ್ರೆ ಕ್ಯಾನ್ಸರ್ ಬರ್ತೈತೆ ಅಂತ. ಮತ್ತು ಬಿಟ್ಟೇನಂತ ಕೇಳಿದ್ರು ಅವ್ರು. ಬಿಟ್ಟನೆಪ್ಪ ಮರಯ್ಯ ಅಂದ. ಏನು ಬಿಟ್ಟು? ಪೇಪರ್ ಓದೋದ ಬಿಟ್ಟುಬಿಟ್ಟೆ ನಾನು, ಪೇಪರ್ ಓದೋದ ಬಿಟ್ಟುಬಿಟ್ಟಿನಿ ನಾನು. ಇದು ಹಿಂಗೆ ಬಿಡೋದಿಲ್ಲ ಅಂತ ತಿಳ್ಕೊಂಡು ಅವ್ರ ಹೆಣ್ಮಕ್ಳು ಗುರುಗಳ ಹತ್ರ ಕರ್ಕೊಂಡು ಹೋದ್ರು. ಅಪ್ಪನ ಪಾದ ಬಡಿ, ನೀನು ಬಿಡ್ತೀನಿ ಅಂತ ಹೇಳನ್. ಅವ್ರ ಗುರುಗಳಂದ್ರೆ ಹಿಂದಕ್ಕೆ ಸರಿಯಪ್ಪೋ, ಹಿಂಗೆ ಭಾಳ ಮಂದಿ ಪಾದ ಬಡದಾರ ನಮಗನ್. ಅವ್ರು ಹಿಂದಕ್ಕೆ ಸರ್ಕೊಂಡ್ರು. ಬಿಡಲಿಲ್ಲ ಅವ ಗುರುಗಳಿಗೆ. ಇಲ್ಲಪ್ಪ, ನಿನ್ನ ತಲೆ ಮೇಲೆ ಕೈ ಇಡು, ಹೋಗ್ತದೆ ಎಲ್ಲ ಅಂತ. ಅವ್ರ ಗುರುಗಳು ಜೋರಾವರಿಲೇ ಕೈ ತಲೆ ಮೇಲೆ ಇಡಿಸ್ಕೊಂಡು ಮನೆ ಮುಟ್ಟದ. ಗುರುಗಳು ಅವ್ರ ಮನೆಗೆ ಹೋದರು. ಅಲ್ಲವ, ನಿಮ್ಮ ಯಜಮಾನಕ್ಕೆ ಕರ್ಕೊಂಬಂದು ಜೋರಾವರಿಲೇ ನನಗೆ ತಲೆ ಕೈ ಇಡಿಸ್ಕೊಂಡ, ನನ್ನ ಕೈಯನ್ನು ಬಂಗಾರ ಉಂಗುರ ತೊಗೊಂಡು ಬಂದ ನೋಡವ. ಇಲ್ಲಪ್ಪ, ಕೆಲವು ದಿವಸದಿಂದ ನನಗೂ ಹಿಂಗೆ ಗಟ್ಟಿ ಪಾದ ಹಿಡ್ಕೊಂಡು ಬಿಡ್ತೀನಿ ಅಂತ ಹೇಳಿ ನನ್ನ ಕಾಳನ ಬೆಳ್ಳಿನ ಚೈನನ್ನ ತೊಗೊಂಡು ಹೋಗಿತ್ತದು, ಮತ್ತು ಇವತ್ತು ನಿನ್ನ ಉಂಗುರ ತೊಗೊಂಡು ಬಂದೈತೆ ನೋಡೋದು. ಸಂಸ್ಕಾರ ಐತಲ್ಲ ಮನುಷ್ಯನೊಳಗೆ, ಅದು ಹಂಗೆ ಮಾಡಿಸ್ತೈತೆ ಅಷ್ಟೇ. ಮನುಷ್ಯ ಗೊತ್ತಿರ್ಬೇಕು ಇದಕ್ಕೆ, ಸತ್ ಚಿಂತನೆಗಳು ಬೇಕು. ಈಗ ದೇಹಕ್ಕೆ ವಿಕಲತೆ ಬರ್ತೈತಿ, ಇದಕ್ಕೇನಂತಾರೆ ಅಂಗವಿಕಲೆ. ಪೋಲಿಯೋ ಅಂತೀರಿ ನೀವು, ಪೋಲಿಯೋ ಆಗ್ತೈತಲ್ಲ. ದೇಹಕ್ಕೆ ಅಂಗವಿಕಲತೆ ಬರ್ತೈತಿ, ಮನಸ್ಸಿಗೂ ಅಂಗವಿಕಲತೆ ಬರ್ತೈತಿ. ದೇಹಕ್ಕೆ ಅಂಗವಿಕಲತೆ ಬಂತು ಅಂದ್ರೆ ಅದಕ್ಕೆ ಪೋಲಿಯೋ ಡ್ರಾಪ್ ಹಾಕಬೇಕು, ಪೋಲಿ ಡ್ರಾಪ್ ಅಂತಾರೆ ಅದಕ್ಕೆ. ಮನಸ್ಸಿನ ವಿಕಲತೆ ಬಂತು ಅಂದ್ರೆ ಅದಕ್ಕೆ ಮಹಾತ್ಮರ, ಶರಣರ, ಸಂತರ ಹೋಲಿ ಡ್ರಾಪ್ ಹಾಕ್ಬೇಕು. ಅದಕ್ಕೆ ಹೋಲಿ ಡ್ರಾಪ್ ಅಂತ ಕರೀತಾರೆ. ಅದಕ್ಕೆ ಹಾಕಬೇಕಷ್ಟೆ. ಹಿಂದೆ ಒಬ್ಬ ಗುರುಗಳಿದ್ದರು, ಅವರ ಹೆಸರು ಬೋಧಿಧರ್ಮ ಅಂತ. ಚೈನಾದಲ್ಲಿ ಬೋಧಿಧರ್ಮ ಅಂತ ಒಬ್ಬರು ಗುರುಗಳಿದ್ದರು. ಅವರು ಅಲ್ಲಿಯ ಸನ್ಯಾಸಿಗಳಿಗೆ, ಈಗ ನಮ್ಮಲ್ಲಿ ಕರಾಟೆ ಐತಲ್ಲ, ಕರಾಟೆ ಹಂಗೆ ಕುಂಗುಫು ಕಲಿಸ್ತಿದ್ರು. ಕುಂಗುಫು ಈ ಚೈನಾದೊಳಗೆ ಕಲಿಸ್ತಾರೆ, ಕೇಳಿರಿಲ್ಲ? ಕುಂಗುಫು ಜಾಕಿ ಚೈನಾದ ಆಡ್ತಾರಲ್ಲ, ಕುಂಗುಫು ಅಂತಾರೆ ಅದಕ್ಕೆ. ಅದನ್ನು ಸನ್ಯಾಸಿಗಳಿಗೆ ಕಲಿಸ್ತಿದ್ರು ಅವರು. ಸಾಯಂಕಾಲ ಮಾತ್ರ ಪ್ರತಿನಿತ್ಯ ಪ್ರವಚನ ಮಾಡ್ತಿದ್ರು. ಆದರೆ ಮಜಾ ಹೆಂಗಂದ್ರೆ, ಈಗ ನಮ್ಮಂಗೆ ಪ್ರವಚನ ನಡೀತಿದ್ದಿಲ್ಲ. ಅವರು ಜನ ಬಂದು ಮುಂದೆ ಪ್ರವಚನ ಕೇಳಕ್ಕೆ ಕೂಡ್ತಿದ್ರು, ಇವರು ಮಾತ್ರ ಜನರ ಕಡೆ ನೋಡ್ತಿದ್ದಿಲ್ಲ. ಜನರ ಕಡೆ ಗ್ವಾಡಿಗೆ ಮುಖ ಮಾಡಿ ಪ್ರವಚನ ಹೇಳ್ತಿದ್ರು ಇವರು. ಆ ದೇಶದ ರಾಜನಿಗೆ ಗೊತ್ತಾಯ್ತು, ಹಿಂಗ್ಯಾಕೆ ಮಾಡ್ತಾರೆ ಇವರು ಅಂತ. ಒಂದು ದಿವಸ ರಾಜ ಬಂದು ಬೋಧಿಧರ್ಮನಿಗೆ ಕೇಳ್ದ, ಅಲ್ಲ ಇಷ್ಟು ಜನ ನಿಮ್ಮ ಪ್ರವಚನ ಕೇಳಕ್ಕೆ ಬಂದಾರ, ನೀವು ನೋಡಿದ್ರೆ ಅವ್ರ ಕಡೆ ಮಾಡಿ ಗ್ವಾಡಿಗೆ ಮುಖ ಮಾಡಿ ಪ್ರವಚನ ಹೇಳ್ತಿರಲ್ಲ. ಅವಾಗ ಬೋಧಿಧರ್ಮಂದ, ಇಲ್ಲ ಮತ್ತು ಅದಕ್ಕೆ ಹೇಳೋದೇನು ಇವಕ್ಕೆ ಹೇಳೋದೇನು ಎರಡು ಒಂದ ನಾವು. ಅದಕ್ಕೆ ಹೇಳಿದ್ರು ಏನು ವ್ಯತ್ಯಾಸ ಇಲ್ಲ, ಗ್ವಾಡಿಗೆ ಹೇಳಿದ್ರೆ ಏನರ ವ್ಯತ್ಯಾಸ ಆಗೈತೆ, ಅದನ್ನು ಬದಲಾಗಿಲ್ಲ. ಇವಕ್ಕೆ ಹೇಳಿದ್ರು ಬದಲಾಗೋದಿಲ್ಲ, ಅದಕ್ಕೆ ಇವಕ್ಕೆ ಹೇಳೋದೇನು, ಸುಮ್ಮನೆ ಗ್ವಾಡಿಗೆ ನೋಡಿ ಹೇಳೋದ ಬೇಷ್ ಅಂದೆ ನಾನು. ಅವ ರಾಜನಿಗೆ ಆಶ್ಚರ್ಯ ಆಯ್ತು. ಅಲ್ಲ, ಮತ್ತು ಗ್ವಾಡಿಗೆ ಹೇಳೋದು ಇವ್ರಿಗೆ ಹೇಳೋದು ಒಂದೇ ಅಂತ ನಿಮ್ಗೆ ಅನಿಸಿದ್ರೆ ಪ್ರವಚನರ ಯಾಕೆ ಮಾಡಕ್ಕೆ ಹೋಗ್ತೀರಿ ನೀವು? ಬಿಟ್ಟು ಬಿಡ್ಬೇಕಲ್ಲ ಅಂತ. ಪ್ರವಚನರ ಯಾಕೆ ಮಾಡಕ್ಕೆ ಹೋಗ್ತೀರಿ ನೀವು? ಆವಾಗ ಬೋಧಿಧರ್ಮ ಒಂದು ಚಲೋ ಮಾತು ಹೇಳಿ, ನೋಡು, ನಿಮ್ಮ ಮನ್ಯಾಗ ಅಡುಗೆ ಮಾಡ್ತೀರಿ, ರಾತ್ರಿ ಅನ್ನ ಮಾಡ್ತೀರಿ, ಸಾರು ಮಾಡ್ತೀರಿ, ಸಜ್ಕ ಮಾಡ್ತೀರಿ, ಉಂಡು ಮುಸುರಿ ತಾಟಿಡ್ತೀರಲ್ಲ. ಬೆಳಿಗ್ಗೆ ಮತ್ತೆ ಅಡುಗೆ ಮಾಡ್ಬೇಕಾದ್ರೆ ಬೊಗೋಣಿಗೆ ಹತ್ತಿದ ಮುಸುರಿ ತೊಳೆದು ಅಡುಗೆ ಮಾಡ್ತಿರೋ ಏನು ಹಂಗೆ ಮಾಡ್ತಿರೋ? ತೊಳೆದು ಮಾಡ್ತೀವ್ರಿ ಅಂತ. ನೋಡು, ಹೆಂಗೆ ಮನೆಯೊಳಗಿನ ಪಾತ್ರೆಗೆ ಮುಸುರಿ ಹತ್ತಿದ್ರೆ
ಬೆಳಿಗ್ಗೆದ್ದು ಮುಸುರಿ ಪಾತ್ರೆ ತೊಳೆದು ಅಡುಗೆ ಮಾಡ್ತಿರಲ್ಲ, ಹಂಗೆ ಮನಸ್ಸು ಅನ್ನೋದು ಇದೊಂದು ಮುಸುರಿ ಪಾತ್ರಿದು. ಪ್ರತಿನಿತ್ಯ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ಎಂಜಲು ಹತ್ತಿರ್ತೈತಿ, ಇದಕ್ಕೆ ಮುಸುರಿ ಹತ್ತಿರ್ತೈತಿ. ನಿಮ್ಮ ಮನೆಯೊಳಗಿನ ಪಾತ್ರೆ ಬೆಳಿಗ್ಗೆದ್ದು ಮುಸುರಿ ತೊಳೆದ ಹೆಂಗೆ ಅಡುಗೆ ಮಾಡಿಕೊಂಡು ಬದುಕ್ತಿರಲ್ಲ, ಹಂಗೆ ಪ್ರತಿನಿತ್ಯ ಮನಸ್ಸನ್ನುವ ನನ್ನ ಮುಸುರಿ ಪಾತ್ರೆ ತೊಳ್ಕೊಳಕ್ಕೆ ನಾ ಪ್ರವಚನ ಮಾಡೋದಷ್ಟೆ, ಮಂದಿ ಪಾತ್ರೆ ತೊಳ್ಯಾಕಲ್ಲ ಇದು. ಹಂಗೆ ಪ್ರತಿನಿತ್ಯ ಇದರ ಚಿಂತನೆ ಇರಬೇಕು. ಸತ್ ಚಿಂತನೆ ಸದಾ ಮನುಷ್ಯನಲ್ಲಿ ಇರಬೇಕು. ಇದು ಇತ್ತು ಅಂದ್ರೆ ಮನುಷ್ಯ ತಪ್ಪು ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಬೇಕಲ್ಲ ಅಕ್ಕ ಇದನ್ನು ಭಾಳ ಒಂದು ಸುಂದರವಾದ ಸಂಶೋಧನೆ ಮಾಡಿದ್ಲಿಕ್ಕೆ, ಹೆಂಗೆ ಮನುಷ್ಯ ತಪ್ಪುಗಳಿಂದ ದೂರಾಗಿ ಒಂದು ಸುಂದರವಾದ ಜೀವನ ಕಟ್ಟಬೇಕು. ನಾನು ಕಟ್ಟಿದ ಜೀವನ ದೇವನಿಗೆ ಪ್ರೀತಿ ಬರಬೇಕಲ್ಲ, ಹಂಗೊಂದು ಜೀವನ ಕಟ್ಟಬೇಕಂತ ವಿಚಾರ ಮಾಡಿದ್ಲಿಕ್ಕೆ ಅಕ್ಕ ಬದುಕಿದಿದ್ದು ಹೆಂಗೆ, ತನಗೆ ಒಲಿದ ಪಟ್ಟದರಸಿವೆ ಪದವಿಯನ್ನೇ ಬಿಟ್ಟಿದ್ಲಕ್ಕೆ. ದಿಗಂಬರವೇ ದಿವ್ಯಾಂಬರವಾಗಿ ಕಲ್ಯಾಣದತ್ತ ಹೆಜ್ಜೆ ಇಟ್ಟ ಅಕ್ಕ ಏನು ಬದುಕಿನೊಳಗೆ ಎಷ್ಟು ಸುಂದರವಾದ ಬದುಕಕ್ಕೆ. ಅಕ್ಕಿ ಅಂತಾಳ, ಏನು ಹಸಿವಾತು ಒಂದಿಷ್ಟು ಭಿಕ್ಷಾ ಬೇಡ್ತೇನೆ, ನೀರಡಿಕೆ ಆಯ್ತು ಕೆರೆ ಬಾವಿಗಳದಾವ, ನಿದ್ದೆ ಬಂತು ಗುಡಿ ಗುಂಡಾರಗಳಲ್ಲಿ ಮಕ್ಕೊತೀನಿ, ಮತ್ತು ಮಾತಾಡಿಸ್ಬೇಕನ್ನಿಸಿದ್ರೆ ಮಂದಿಗೆ ಮಾತಾಡ್ತೀನಿ, ಅವರು ಮಾತಾಡಿದ್ರೆ ಮಾತಾಡ್ತೀನಿ, ಮಾತಾಡಲಿಲ್ಲ ಅಂದ್ರೆ ಸಾಕ್ಷಾತ್ ದೇವ ಚನ್ನಮಲ್ಲಿಕಾರ್ಜುನನ ಜೊತೆಗೆ ಮಾತಾಡ್ತೀನಿ, ಮಂದಿ ಗೊಡವಿನೇ ಬೇಕಾಗಿಲ್ಲ ನನಗೆ. ಆಕಿ ಅಂತಾಳ, ಬದುಕೇ ಒಂದು ಪೂಜೆ ಆಗಬೇಕು. ನಮಗೆ ದೇವರೇನು ಜೀವನ ಕೊಟ್ಟನಲ್ಲ, ಈ ಬದುಕೇ ಒಂದು ಆರಾಧನೆ ಆಗಬೇಕು. ಲೈಫ್ ಶುಡ್ ಬಿ ಎ ಸೆಲೆಬ್ರೇಷನ್. ಇದು ಜೀವನ ಅನ್ನೋದೊಂದು ಆರಾಧನೆ, ಇದೊಂದು ಉತ್ಸವ ಆಗಬೇಕು. ಏನು ಮಾಡಬೇಕು ಅಂತ ಒಂದು 3 ಮಾತು ಬರಿತಾಳಕ್ಕೆ. ಸಜ್ಜನಳಾಗಿ ಮಜ್ಜನ ಕೆರವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ಹಾಡುವೆ ಚನ್ನ ಮಲ್ಲಿಕಾರ್ಜುನ ದೇವ, ನಿಮ್ಮನ್ನಗಲದ ಪೂಜೆ ಅನುವಾಯಿತ್ಯನಗೆ. ಸಜ್ಜನಳಾಗಿ ಮಜ್ಜನ ಕೆರವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ಹಾಡುವೆ ಚನ್ನ ಮಲ್ಲಿಕಾರ್ಜುನ ದೇವ, ನಿಮ್ಮನ್ನಗಲದ ಪೂಜೆ ಅನುವಾಯಿತ್ಯನಗೆ. ಅಭಿಷೇಕ ಎದರದು? ಸಜ್ಜನ ಅಭಿಷೇಕ, ಹಾಲ ಜಲದ ಅಭಿಷೇಕ ಅಲ್ಲ, ಸಜ್ಜನಿಕೆಯ ಮಜ್ಜನ, ಶಾಂತಿಯ ಪೂಜೆ, ಸಮರತಿಯ ಹಾಡು, ಇದು ಪೂಜಾ ಹೇಳ್ತಾಳಕ್ಕೆ. ನಮ್ಮ ಪೂಜಕ್ಕೂ ಅಕ್ಕನ ಪೂಜೆಗೂ ಭಾಳ ವ್ಯತ್ಯಾಸ ಐತಿ. ಸಜ್ಜನಳಾಗಿ ಮಜ್ಜನ ಕೆರವೆ, ಸಜ್ಜನಿಕೆಯ ಮಜ್ಜನ. ಭಗವಂತನೇ, ನಾನು ನಿನಗೆ ಅಭಿಷೇಕ ಎದರಿಂದ ಅಂದ್ರೆ ನಿನ್ನ ಗುಡಿಗೆ ಬಂದು ಜಲದಿಂದ ಅಭಿಷೇಕ ಅಲ್ಲ, ನನ್ನ ನಡತೆಯಿಂದ ಅಭಿಷೇಕ ಮಾಡುತ್ತೀನಿ. ನಿನಗೆ ಉತ್ತಮ ನಡೆಯೇ ಆಚಾರವೇ ಅಭಿಷೇಕ ಅಷ್ಟೇ. ಅದು ಸದಾಚಾರಿಯಾಗಿ ಬದುಕುವುದು ಸಜ್ಜನಿಕೆಯ ಮಜ್ಜನ. ಯಾರು ಸಜ್ಜನರಂದ್ರೆ ಯಾರ್ರೀ? ಯಾರು ಸಜ್ಜನರು ಅಂದ್ರೆ ಭಾಳ ಸಾದಾ ಭಾಷಾದೊಳಗೆ ಹೇಳೋದು, ಆಚಾರವಂತರು, ಸದಾಚಾರಿಗಳು ಖರೆ. ಇನ್ನೂ ಸರಳ ಭಾಷಾದೊಳಗೆ ಸಜ್ಜನರು ಅಂತ ಯಾರಿಗೆ ಕರಿಬೇಕು ಅಂದ್ರೆ, ಯಾರು ತಾವು ತಪ್ಪು ಮಾಡೋದು ಬಿಟ್ಟಾರ ಮತ್ತು ಮಂದಿ ಮಾಡೋದು ತಪ್ಪೆಣಿಸೋದು ಬಿಡ್ತಾರ, ಅವರು ಸಜ್ಜನರು. ನಾನೂ ತಪ್ಪು ಬಿಡಬೇಕು, ಇನ್ನೊಬ್ಬರು ತಪ್ಪೆಣಿಸೋದು ಬಿಡಬೇಕಷ್ಟೇ ಮನುಷ್ಯ. ಇದನ್ನು ಕಲಿಬೇಕು. ನಾನೂ ತಪ್ಪು ಮಾಡೋದು ಬಿಡೋದು, ಇನ್ನೊಬ್ಬರು ತಪ್ಪೆಣಿಸೋದು ಬಿಡಬೇಕು. ಯಾಕೆ ತಪ್ಪು ಮಾಡೋದು ಬಿಡಬೇಕು ಮನುಷ್ಯ ಅಂದ್ರೆ, ಒಬ್ಬರು ಗಣಿತದ ಪ್ರೊಫೆಸರ್ ಇದ್ರಂತ, ಶಿಕ್ಷಕರು, ಗಣಿತದ ಶಿಕ್ಷಕರು, ಒಬ್ಬ ಶ್ರೇಷ್ಠ ಗಣಿತದ ಶಿಕ್ಷಕರವರು. ಈ ಕಾಲೇಜ್ನೊಳಗೆ ಆ್ಯನ್ಯುವಲ್ ಡೇ ಅಂತ ಮಾಡ್ತಾರಲ್ಲ, ಸೆಂಡ್ ಆಫ್ ಪಾರ್ಟಿ ಮುಗೀತು, ಅವ್ರಿನ್ನೇನು ಎಲ್ಲ ವಿದ್ಯಾರ್ಥಿಗಳು ಹೋಗ್ತಿದ್ರು. ಹೋಗುವಾಗಿಲ್ಲ, ನಿಮಗೊಂದು ಕೊನೆಯ ಗಣಿತದ ಪಾಠ ತೊಗೊತೀನಿ ಅಂತ ಗುರುಗಳು ಪಾಠ ಹೇಳಕ್ಕೆ ಶುರು ಮಾಡಿದ್ರು. ಗುರುಗಳು ಪಾಠ ಮಾಡ್ತಾ ಮಾಡ್ತಾ ಮಗ್ಗಿ ಹೇಳಕತ್ರವ್ರು. 10 1 10, 10 2 20, 10 3 30, 10 4 40, 10 5 50, 10 10 101 ಅಂತ ಬರೆದ್ರವ್ರು. ವಿದ್ಯಾರ್ಥಿಗಳೆಲ್ಲ ನಗಕ್ಕೆ ಶುರು ಮಾಡಿದ್ರವ್ರು. ಪ್ರೊಫೆಸರ್ ಕೇಳಿದ್ರೆ, ಯಾಕೆ ನಗಾಕತ್ತೀರಿ? ಏನು ರೀ, ಇಷ್ಟು ಜಗತ್ತ ನಿಮಗೆ ಇಷ್ಟು ದೊಡ್ಡ ಗಣಿತಜ್ಞರಂತ ಕರೀತಾರ, 10 10 101 ಬರೆದ್ರಲ್ಲ ಅಂದರು. ಅಲ್ಲಿ ಏನಾಗೈತಿ ಅಂತ.
ಹತ್ತು ಹತ್ತಲೆ 100 ಬರೀಬೇಕ್ರಿ, 10 ಹತ್ತಲೆ 101 ಅಲ್ಲ ಅಂತ ಹೇಳಿದ್ರು ಅವರು. ಅವ್ರಿಗೆ ಅಷ್ಟು ಗೊತ್ತಿರಲಿಕ್ಕಿಲ್ಲೇನು. ಅವಾಗ ಅವ್ರು ಹೇಳಿದ್ರು ಗುರುಗಳು, ನೋಡು ನಾನು ನಿಮಗೆ ಗಣಿತ ಕಲ್ಸಕ್ಕತ್ತಿಲ್ಲ, ಹೊರಗೆ ಹೊಂಟಿರಲ್ಲ ಜೀವನ ಕಲ್ಸಕ್ಕತ್ತೀನಿ. ನಾನು 10 ಹತ್ತಲೆ 100 10 ಹತ್ತಲೆ 101 ಬರೆದೆ ಅಂದ್ರೆ 100 ಸರಿಗೆ ಬರ್ದೀನಿ. 100 ನಿಮಗೆ ಕಣ್ಣಿಗೆ ಕಾಣಲಿಲ್ಲ, 100 ಸರಿಗೆ ಮಾಡಿದ್ದು ನಿಮಗೆ ಕಣ್ಣಿಗೆ ಕಾಣಲಿಲ್ಲ. ಆದ್ರೆ ಒಂದು ತಪ್ಪು ಮಾಡಿದ್ದು ನಿಮಗೆ ಕಣ್ಣಿಗೆ ಹೆಂಗೆ ಬಿತ್ತೋ ಹಂಗೆ ನೀವು ನಾಳೆ ಸಮಾಜದ ಜನತೆಯ ಮುಂದೆ ಹೋಗ್ತಿರಲ್ಲ. ನೀವು 100 ಒಳ್ಳೇದು ಮಾಡಿದ್ರೂ ಜನ ಎಣಿಸೋದಿಲ್ಲ, ಒಂದು ತಪ್ಪು ಮಾಡಿದ್ರೆ ಜನ ಕಂಡು ಹಿಡಿತಾರೆ, ಅದನ್ನೇ ಎಣಿಸ್ತಾರೆ ಅನ್ನೋದು ಗೊತ್ತಾಗಲಿ ನಿಮಗೆ. ಇದು ಬರೀ ಗಣಿತ ಅಲ್ಲ, ಇದು ಜೀವನ ಗಣಿತ. ಇದು ಮನುಷ್ಯ ತಿಳ್ಕೋಬೇಕು. ಏನಂದ್ರೆ ತಾನು ರಾತ್ರಿ ಮಲಗಿಕೊಳ್ಳುವಾಗ ನಾವು ನಮ್ಮದು ಜಮಾ ಖರ್ಚು ಮಾಡ್ತೀವಿಲ್ಲ, ಅಡಿಕ್ಟ್ ಮಾಡ್ತೀವಿಲ್ಲ ಸಂಪತ್ತಿಂದ. ಹೆಂಗೆ ನಮ್ಮ ರೊಕ್ಕ ಅಡಿಕ್ಟ್ ಮಾಡ್ತೀವಿ, ಸಂಪತ್ತು ಅಡಿಕ್ಟ್ ಮಾಡ್ತೀವಲ್ಲ, ನಮ್ಮ ಒಂದು ದಿನಾನೂ ಅಡಿಕ್ಟ್ ಮಾಡಬೇಕು. ರಾತ್ರಿ ಮಲ್ಕೊಳ್ಳುವಾಗ ಹೆಂಗೆ ರೊಕ್ಕ ಎಣಿಸಿ ಜಮಾ ಖರ್ಚು ಮಾಡಿ ಮಕ್ಕೊತೀವಲ್ಲ, ಹಂಗೆ ನಂದು ಒಂದು ದಿವಸ ಅಡಿಕ್ಟ್ ಮಾಡಬೇಕು. ಅಡಿಕ್ಟ್ ಮಾಡಿ ಎಷ್ಟು ನನ್ನ ಜೀವನದಲ್ಲಿ ಇವತ್ತು ತಪ್ಪುಗಳಾದೂ ಅಲ್ಲ, ಒಂದೊಂದು ಕಡಿಮೆ ಮಾಡ್ಕೊತ ಹೋಗೋದು. ಯೋಗಿ ಆಗೋದು, ಶರಣಾಗೋದಂದ್ರೆ ಏನೂ ಇಲ್ಲ. ಟ್ರೈ ಟು ಬಿ ಬೆಟರ್ ದೆನ್ ಯಸ್ಟರ್ಡೇ ಅಷ್ಟೆ. ನಿನ್ನೆಗಿಂತ ಇವತ್ತು ಉತ್ತಮನಾಗೋದಷ್ಟೇ. ಅರಿತೋ ಅರಿಯದೆಯೋ 100 ತಪ್ಪುಗಳಾಗ್ತಾವೆ, ಪ್ರತಿನಿತ್ಯ ಆಗೋದಿಲ್ಲ ಅಂತಲ್ಲ. ಆದರೆ ಮನುಷ್ಯ ಕಲಿಯುವುದೇನೆಂದ್ರೆ ಟ್ರೈ ಟು ಬಿ ಬೆಟರ್ ದೆನ್ ಯಸ್ಟರ್ಡೇ. ನಿನ್ನೆ ಆದ ತಪ್ಪ ಮತ್ತು ಮರುಕಳಿಸದಂತೆ ಬದುಕುವುದಷ್ಟೆ. ಏನು ಜೀವನದೊಳಗೆ ಏನೋ ತಪ್ಪುಗಳು, ಯಾವುದೋ ಒತ್ತಡಗಳಿಂದ ಮನುಷ್ಯ ಎಷ್ಟು ತಪ್ಪು ಆಗ್ತದೆ, ಆಗೋದಿಲ್ಲ ಅಂತಿಲ್ಲ. ಐ ಆಮ್ ಫೋರ್ಸ್ಡ್ ಟು ಡೂ ಮೆನಿ ಮಿಸ್ಟೇಕ್ಸ್ ಇನ್ ಲೈಫ್. ಯಾವ ಒತ್ತಡಗಳು ಬಂದು ತಪ್ಪು ಮಾಡ್ತೀವೋ ಗೊತ್ತಿಲ್ಲ, ಆಗಿ ಬಿಡ್ತೈತೆ ಅದು ಮನುಷ್ಯನಿಗೆ. ಅದಕ್ಕೆ ತಪ್ಪುಗಳನ್ನು ಕಡಿಮೆ ಮಾಡ್ಕೊತ ಹೋಗೋದಷ್ಟೆ. ಯಾರೋ ಹೇಳಿದ್ರಂತ, ನಮ್ಮೂರಾಗ ಸೂಜಿ ನುಂಗ್ತಾರ್ರಿ ಅಂತ. ಇನ್ನೊಬ್ಬ ಹೇಳ್ದ, ನಮ್ಮೂರಾಗ ಡಬ್ಬಣ ನುಂಗ್ತಾರಂತ ಹೇಳ್ದ. ಇನ್ನೊಬ್ಬ ಹೇಳಿದಂತ, ಇಲ್ಲ ನಮ್ಮೂರು ನೀವೇನು ಸೂಜಿ ಡಬ್ಬಣ ನುಂಗವ್ರದ್ದು ಹೇಳ್ತೀರಿ, ನಮ್ಮೂರಾಗ ಬರ್ರಿ ಹಾವು ನುಂಗ್ತಾರ. ಇನ್ನೊಬ್ಬ ಬಂದು ನಿಂತಿದ್ದಂತ, ಇವು ಬಿಡ್ರಿ ಇವೆಲ್ಲ ಭಾಳ ನೋಡೀವಿ, ಸೂಜಿ ನುಂಗವ್ರದು, ಡಬ್ಬಣ ನುಂಗವ್ರದು, ಹಾವು ನುಂಗವ್ರದು. ನಮ್ಮೂರಿಗೆ ಬರ್ರಿ, ಮನೆಗೆ ಮನೆ ನುಂಗ್ತಾರ, ಹೊಲಕ್ಕೆ ಹೊಲ ನುಂಗ್ತಾರ, ಗುಡಿ ನುಂಗ್ಯಾರ, ಸಾಲಿಗೆ ಸಾಲಿ ನುಂಗ್ಯಾರ. ಎಷ್ಟು ನುಂಗ್ಯಾರ ಅಂದ್ರೆ ನೀರು ಸಹಿತ ಕುಡಿಯೋಕ್ಕಾಗವಲ್ದು. ಯಾವ ಸ್ಕ್ಯಾನ್ಯಾಗೂ ಅವ್ರ ರಿಪೋರ್ಟ್ ಬರೋದಿಲ್ಲ, ಅಷ್ಟು ಚಂದ ಕುಡ್ದಿರ್ತಾರೆ ಅವರು. ತಪ್ಪು ಮಾಡ್ತಾನೆ ಮನುಷ್ಯ, ಗೊತ್ತಿರಬೇಕು. ಏನು ಅಂದ್ರೆ ಮನುಷ್ಯ ತನ್ನ ಜೀವನದ ಹೆಜ್ಜೆ ಗುರುತುಗಳನ್ನು ಯಾವುದರಿಂದ ಅಂದ್ರೆ ನಡಿಗೆಯಿಂದ ಹೆಜ್ಜೆಯ ಗುರುತುಗಳನ್ನು ಗುರುತಿಸುವುದಲ್ಲ, ಉತ್ತಮ ನಡತೆಯಿಂದ ಅವನ ಹೆಜ್ಜೆಯ ಗುರುತುಗಳು ಗುರುತಿಸ್ಬೇಕಷ್ಟೆ. ಉತ್ತಮ ನಡತೆಯಿಂದ ನಮ್ಮ ತಪ್ಪು ಬಿಡೋದು ಮತ್ತು ಇನ್ನೊಬ್ಬರ ತಪ್ಪು ಎಣಿಸಬಾರದು ಮನುಷ್ಯ. ಒಬ್ಬ ಮನುಷ್ಯ ಹೋಗಿ ಹೇಳಿದಂತ, ಆನೆ ನೀ ಭಾಳ ದಪ್ಪದಿ ಅಂದನು, ಕೋಗಿಲೆಗೆ ನೀ ಭಾಳ ಕಪ್ಪದಿ ಅಂದನು, ಸಮುದ್ರಕ್ಕೆ ನೀ ಭಾಳ ಉಪ್ಪದಿ ಅಂದನು. ಆನೆಗೆ ಹೋಗಿ ನೀ ಭಾಳ ದಪ್ಪದಿ, ಸ್ವಲ್ಪ ತೆಳಗಿದ್ರೆ ಬೇಸಿತ್ತು, ಭಾಳ ದಪ್ಪದಿ ನೀನು. ಕೋಗಿಲೆಗೆ ಭಾಳ ಕಪ್ಪದಿ, ಸಮುದ್ರಕ್ಕೆ ನೀ ಭಾಳ ಉಪ್ಪದಿ ಅಂದ. ಅವು ಮೂರೂ ಕೂಡಿ ನೀ ಗಪ್ಪಿದ್ರೆ ಭಾಳ ಚಲೋ ಇತ್ತಂತ ಹೇಳೋದು ಅಂತೀವ್ನಿ. ನೀ ಗಪ್ಪಿರಿಯಪ್ಪ ಅಷ್ಟ, ನೀ ಮಾತಾಡಕತ್ತಿದ್ದಕ್ಕೆ ಜಗತ್ತು ಕೆಟ್ಟೈತಿ, ಗಪ್ಪಿರೋದು ಕಲೀನಿ ಅಷ್ಟೆ. ಡೋಂಟ್ ಸರ್ಚ್ ಫಾರ್ ಗುಡ್ ಪೀಪಲ್, ಸರ್ಚ್ ಗುಡ್ ಇನ್ ದಿ ಪೀಪಲ್. ಅಂದರೆ ಎಷ್ಟು ಒಳ್ಳೆಯ ಮನುಷ್ಯರನ್ನು ಹುಡುಕೊಂತ ಹೋಗೋದು ಎಷ್ಟು ಸಾಧ್ಯ ಐತೆ ಹೇಳಿ. ಒಳ್ಳೆಯ ಮನುಷ್ಯರನ್ನು ಹುಡುಕೋದಲ್ಲ, ಮನುಷ್ಯರಲ್ಲಿ ಒಳ್ಳೆಯತನವನ್ನು ಹುಡುಕುವುದೇ ಜಾಣನ ಲಕ್ಷಣ. ಇದು ಜೀವನ ಸಿದ್ಧಾಂತ. ಅದಕ್ಕೆ ಮನುಷ್ಯ ಸಜ್ಜನನಾಗಿ ಬದುಕಬೇಕು. ಸಜ್ಜನಿಕೆಯ ಮಜ್ಜನ, ಸಜ್ಜನಳಾಗಿ ಮಜ್ಜನ ಕೆರವೆ. ಶಾಂತಿಯಿಂದ ಹಾಡುವೆ, ಶಾಂತಿಯೇ ಹಾಡು, ಏನು ಬೇರೆ ಇಲ್ಲ, ಶಾಂತಿ. ಈಗ ನೀವು ಮನೆ ಶಾಂತಿ ಮಾಡ್ತೀರಿಲ್ಲ, ಓಪನಿಂಗ್ ಮಾಡೋದಕ್ಕೆ ಏನಂತೀರಿ? ಈ ಕಡೆ ನೀವು ಮನೆ ಶಾಂತಿ ಅಂತಿರೋದಲ್ಲ, ನಮ್ಮದು ಮನೆ ಶಾಂತಿ ಐತ್ರಿ ಅಂತೀರಿಲ್ಲ. ಅದು ಮನೆ ಅಂತೈತಿ, ಮೊದಲು ನಾ ಭಾಳ ಶಾಂತಿ ಇದ್ದೀವ, ಬಂದ ಮೇಲೆ ನಾ ಶಾಂತಿ ಆದಂತೈತದು. ಮೊದಲು ಭಾಳ ಚಂದ ಇದ್ನ, ಇವತ್ತಿವ ಬಂದಲ್ಲಿ ಒಳಗೆ ಇಂದಿನಿಂದ ನಾನು ಅಶಾಂತಿ ಅಂತ ಮನೆ ಅಂತಿರ್ತೈತಿ. ಏನು ಮಾಡ್ತೀವಿ ನಾವು? ಮನೆ ಶಾಂತಿ, ಮನೆ ಶಾಂತಿ ಮಾಡ್ತೀವಿಲ್ಲ. ಮನೆ ಶಾಂತಿ ಮಾಡ್ಬೇಕಾದ್ರೆ ಅದಕ್ಕಿಂತ ಮೊದಲ ಇದು ಬೆಡ್ರೂಮ್ ಬದಲು ಮಾಡ್ತೀವಿ, ಪೂಜಾದ ಕೊಲಿ ಬದಲು ಮಾಡ್ತೀವಿ, ಮನೆ ಕಾಡ್ತೈತೆ ಅಂಥೇಳಿ ಮಾಡ್ತೀವಿಲ್ಲ ಶಾಂತಿ ಮಾಡ್ಬೇಕಂತೇಳಿ. ಬೆಡ್ರೂಮ್ ಬದಲು ಮಾಡಿದ್ವಿ, ಪೂಜಾದ ಕೋಲಿ ಬದಲು ಮಾಡಿದ್ವಿ,
ಅಡುಗೆ ಮನೆ ಬದಲು ಮಾಡಿದ್ವಿ, ಪಡಸಾಲಿ ಬದಲು ಮಾಡಿದ್ವಿ, ಎಲ್ಲ ಬದಲು ಮಾಡಿ ಒಳಗೆ ಹೋದ. ಮನೆ ಅಂತೂ ನನ್ನ ಬದಲು ಮಾಡಿದೆ, ನೀ ಹಂಗೆ ಉಳ್ಕೊಂಡೆಲ್ಲೋ ಅಂತದು. ಬದಲಾಗಬೇಕಾದದ್ದು ಮನೆ ಅಲ್ಲ, ಮನೆ ಮನುಷ್ಯನಿಗೆ ಹೇಳ್ತದೆ. ಮನೆ ಬದಲಾದ್ರೆ ಶಾಂತಿ ಸಿಗೋದಿಲ್ಲೋ, ಮನೆಯೊಳಗಿರುವ ಮನಸ್ಸುಗಳು ಬದಲಾಗಬೇಕು, ಶಾಂತಿ ಸಿಗುತ್ತೈತೆ ಅಷ್ಟೇ. ಮನೆ ಶಾಂತಿ ಆಗಬೇಕಾದ್ರೆ ಮನಸ್ಸು ಶಾಂತಿ ಆಗಬೇಕು ಮೊದಲು. ನಮಗೆಲ್ಲ ಅನ್ನಿಸ್ತದೆ, ಯಾರಿಗೆ ಬ್ಯಾಡಾಗಿದೆ ಹೇಳಿ? ಶಾಂತಿ ಯಾರಿಗಾರ ಬ್ಯಾಡ್ ಅನಿಸೈತೆ ನಮಗೆ? ಎಲ್ಲರೂ ಶಾಂತಿ ಬೇಕಂತೀವಿ, ಮನಸ್ಸಿಗೆ ಶಾಂತಿನೇ ಇಲ್ಲ ಅಂತೀವಿ. ಖರೆ ಶಾಂತಿ ಹೋತ್ಯಾಕ ಮನುಷ್ಯಂದು? ಮನಸ್ಸಿನ ಶಾಂತಿ ಕೆಟ್ಟತ್ಯಾಕ? ಯಾಕೆ ಮನಸ್ಸಿನ ಶಾಂತಿ ಹೋತು ಅಂದ್ರೆ, ಈಗೊಬ್ಬ ಮುದುಕಿರ್ತಾನೆ ನೋಡ್ರಿ, ಮುದುಕಕ್ಕೆ ಕೇಳ್ರಿ ನೀವು, ಅಳ್ತಾನವ. ಎದಕ್ಕೆ ಅಳ್ತಾನ ಅಂದ್ರೆ, ಅವ ಬರೀ ಹಿಂದಿಂದ ನೆನಪು ಮಾಡ್ಕೊಂಡು ಅಳ್ತಿರ್ತಾನೆ. ಮದುವೆ ನಡೆದಿತ್ತು ಮೊಮ್ಮಕ್ಕಳದು, ಎಲ್ಲರೂ ಈ ಫೋಟೋ ಶೂಟ್ ಅಂತ ಮಾಡ್ತಾರಲ್ಲ ಮದುವೆಯಾಗ, ಎಲ್ಲರೂ ಅಜ್ಜನ ನಡಬರ್ಕ್ ಕುಂದಿರ್ಸಿದ್ರು. ನಡ್ಬರ್ಕ್ ಕುಂದಿರಿಸಿ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರು ದೊಡ್ಡ ಫ್ಯಾಮಿಲಿ ಎಲ್ಲರೂ ಕುಂದಿರಿಸಿ ಅವ ಫೋಟೋಗ್ರಾಫರ್ ಮುಂದೆ ನಿಂತು ಫೋಟೋ ತೆಗಿಯೋಕೆ ಸ್ಮೈಲ್ ಪ್ಲೀಸ್ ಅಂತ ಅವ ಅಂದ. ಇದಕ್ಕೆ ಮುದುಕ್ ಅಳಕತ್ತಿದ್ದು. ಅವ್ರಿಗೆಲ್ಲರಿಗೆ ಆಶ್ಚರ್ಯ, ಅಜ್ಜಿ ಯಾಕೆ ಅಳಕತ್ತಿ ಅಂತ. ಅವ ಅಂದ, ಇಲ್ಲ ಮುದುಕಿದ್ರೆ ಭಾಳ ಚಲೋ ಇರ್ತಿತ್ತು ಇನ್ನೂ. ಅದು ಹೋಗಿ 10 ವರ್ಷ ಆಗೈತೆ. ಮ್ಯಾಲೆ ಹೋಗಿ ಸಪ್ತದ ಪದಿ ತುಳಿಯುವಾಗಿ 7 ಜನ್ಮಕ್ಕಂಥೇಳಿ ಮೊದಲ ನನಗೆ ಕಳಿಸಿಬಿಟ್ಟು, ಕಮ್ ಸೂನ್ ಐ ಆಮ್ ವೇಟಿಂಗ್ ಫಾರ್ ಯು ಅಂತ. ಶಿ ಈಸ್ ವೇಟಿಂಗ್ ದೇರ್. ಆಕೆ ಕಾಯಕತ್ತಾಳೆ. ಇದು ಮುದುಕು ಇಲ್ಲಿ ಮುದುಕಿದ್ರೆ ಚಲೋ ಇತ್ತು. ಅವ್ರಂದ್ರು, ಇದು ಅಳಕತ್ತು ಕೂಡಲೇ ಒಯ್ದು ಬಿಟ್ಟು ಬರ್ರಿ ಇದಕ್ಕೆ ಮನ್ಯಾಗ ಅಂತ ಬಿಟ್ಟು ಬಂದ್ರು. ಅದಕ್ಕೆ ಒಂದಕ್ಕೆ ಕುಂತು ನೋಡ್ರಿ ಮನ್ಯಾಗ ಇವ್ರು ಮಸ್ತ್ ಆರಾಮ ಮಸ್ತ್ ಫೋಟೋ ತೊಗೊಳಕತ್ತು. ಅಂದ್ರೆ ಇಷ್ಟು ಚಲೋ ಹಬ್ಬದ ವಾತಾವರಣ ಐತಿ, ಮನಸ್ಸು ಇದನ್ನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಹಿಂದಿಂದ 10 ವರ್ಷದ ಮುದುಕಿದ ನೆನಪಾಗಿ ಹಿಂದಳಕತ್ತೈತೆ ನೋಡೋದು. ಅಂದ್ರೆ ಮನಸ್ಸಿನ ಶಾಂತಿ ಯಾಕೆ ಕೆಟ್ಟತು ಅಂದ್ರೆ, ಇಲ್ಲ ಹಿಂದಿಂದ ಭಾಳ ನೆನಪು ಮಾಡ್ಕೊಂಡಾರ ದುಃಖ ಮಾಡ್ಕೊತೈತಿ. ಈಗ ನೀವು ತಾಯಂದಿರಿರ್ತೀರಿ, ಯಾವುದೋ ಯಾರೋ ಒಂದು 10 ವರ್ಷದಿಂದ ಒಂದು ಶಬ್ದ ಅಂದಿರ್ತಾರೆ, ಅದನ್ನು ತಲೆಗೆ ಇಟ್ಕೊಂಡು ಕುಂದಿರ್ತಾರೆ. ಈಗ ಅನ್ನೋದಿಲ್ಲ ನೀವು, ನಮ್ಮ ತವ್ರ ಮನೆಯವ್ರು ಹಿಂಗೆ ಅಂದಾರ 10 ವರ್ಷ ಆತು ನೋಡಿ ನಾವು ಅವ್ರು 10 ಹೊಸ್ತಲನ್ನ ತುಳ್ದಿಲ್ಲ ನಾವು ಅಂತ ನೀವು ಅಂತಿರ್ತೀರಿ. ಅವ್ರು ಅಂತಾರೆ ಚಲೋ ಆತು 10 ಹೊಸ ಸೀರೆ ಉಳಿದು ನಮ್ಮ ಅಂತ ಅವ್ರು ಅಂತಿರ್ತಾರೆ. ಅಂದ್ರೆ ಯಾವಾಗೋ 10 ವರ್ಷದ ಹಿಂದೆ ಒಬ್ಬರು ಆಡಿದ ಮಾತು ತಲೆಯಾಗ ಕುಂತು ಮನಸ್ಸಿನ ಶಾಂತಿ ಹಾಳು ಮಾಡೈತೆ. ಅಂದ್ರೆ ಮನಸ್ಸಿನ ಶಾಂತಿ ಹಾಳಾಗ್ಲಿಕ್ಕೆ ಕಾರಣ ಅಂದ್ರೆ ಹಿಂದಿಂದ ಭಾಳ ನೆನೆಸ್ಕೊತೀವಲ್ಲ, ಪಾಸ್ಟ್ ವಿಚ್ ನೆವರ್ ರಿಟರ್ನ್ಸ್. ಏನು ಹಿಂದೆ ಕಳೆದಿವೆಲ್ಲ ಬರೋದಿಲ್ಲ, ಅದು ಬರಲಾರ್ದನ್ನು ಭಾಳ ನೆನಪು ಮಾಡಿಕೊಂಡು ತಾಪ್ ಮಾಡ್ಕೊತೈತೆ ನೋಡು ಮನಸ್ಸು. ಒಂದು ಈಗ ಹುಡುಗರಿಗೆ ಕೇಳ್ರಿ ನೀವು, ಹುಡುಗರು ದುಃಖ ಪಡ್ತಿರ್ತಾರೆ. ವಯಸ್ಸಾದವ್ರದಂತೂ ಸರಿ, ಅವ್ರು ಹಿಂದಿಂದ ನೆನಪು ಮಾಡಿಕೊಂಡು ಅವ್ರು ದುಃಖ ಮಾಡ್ಕೊತಿರ್ತಾರೆ. ಈ ಹುಡುಗರನ್ನ ಕೇಳ್ರಿ, ಹುಡುಗರು ಅಳ್ತಿರ್ತಾವೆ, ಅವಕ್ಕೂ ದುಃಖ. ಯಾಕಂದ್ರೆ ಕನ್ಯಾ ಸಿಗುವಲ್ಲು, ಸಿಕ್ಕು ಅಂದ್ರೆ ಏನು ಒಳಗಿಂದ ಮಾಡ್ಕೋಬೇಕು ಏನು ಹೊರಗಿಂದ ಮಾಡ್ಕೋಬೇಕು. ಈಗ ಒಳಗಿಂದರ ಮಾಡ್ಕೋ ಹೊರಗಿಂದರ ಮಾಡ್ಕೋ, ಮುಂದೆ ಮಾತ್ರ ಹೊರಗೆ ಹೋಗೋದು ಪಕ್ಕ ಇರ್ತೈತೆ ಅಷ್ಟೆ. ಅವ್ರು ನಮಗೆ ಹೊಂದ್ಕೊತಾರ ಇಲ್ಲೋ, ನಮ್ಮವ್ಗೆ ಹೊಂದ್ಕೊತಾಳ ಇಲ್ಲೋ, ಏನು ವ್ಯಾಪಾರ ಮಾಡಲೋ ಏನು ನೌಕರಿ ಮಾಡಲೋ ಏನು ಅಗ್ರಿಕಲ್ಚರ್ ಮಾಡಲೋ, ಮುಂದಿಂದು ನೆನೆಸ್ಕೊಂಡು ಭಯ ಪಡ್ತೈತೆ ನೋಡಿ ಮನಸ್ಸು. ಅಂದ್ರೆ ಮನಸ್ಸು ಪ್ರೆಸೆಂಟಿನೊಳಗಿಲ್ಲ, ವಾಸ್ತವದಲ್ಲಿಲ್ಲ. ಇಲ್ಲ ಹಿಂದಿಂದ ಭಾಳ ನೆನಪು ಮಾಡಿಕೊಂಡು ತಾಪ್ ಮಾಡ್ಕೊತೈತಿ, ಇಲ್ಲ ಮುಂದಿಂದ ನೆನೆಸ್ಕೊಂಡು ಭಯ ಪಡ್ತೈತಿ. ಈ ಹಿಂದಿನ ನೆನೆಸ್ಕೊಂಡು ತಾಪ, ಮುಂದಿಂದ ನೆನೆಸ್ಕೊಂಡು ಭಯ, ಇದ್ರೊಳಗೆ ಬದುಕ್ತೈತಿ. ಅದೇ ಒಂದು ಸಣ್ಣ ಮಗು ಇರ್ತೈತಿ ನೋಡು, ಅದು ಯಾಕೆ ನಗ್ತಿರ್ತೈತಿ ಅಂದ್ರೆ ಅದಕ್ಕೆ ಹಿಂದಿನ ನೆನಪಿಲ್ಲ, ಮುಂದಿನ ಭಯ ಇಲ್ಲ, ಅದಕ್ಕದು ಸಂತೋಷವಾಗಿರ್ತೈತಿ. ನಾವು ಸಂತೋಷವಾಗಿರ್ಬೇಕಾದ್ರೆ ಮಗುವಾಗಬೇಕು ಈ ಜಗತ್ತಿನೊಳಗೆ, ಅಂದ್ರೆ ಸಂತೋಷವಾಗಿರ್ತೀವಿ ಅಷ್ಟೆ. ಸಂತೋಷವಾಗಿ ಬದುಕಬೇಕಂದ್ರೆ ಮಗುವಾಗುವುದಷ್ಟೆ. ಮುಂದಿಂದು ಭಾಳ ನೆನೆಸ್ಕೊಳ್ಳಂಗಿಲ್ಲ, ಹಿಂದಿಂದು ಭಾಳ ನೆನೆಸ್ಕೊಳ್ಳಂಗಿಲ್ಲ. ಏನು ದೇವರು ಕೊಟ್ಟಾನ, ಗತಾಸೂನ ಅಗತಾಸೂಶ್ಚ ನಾನು ಸೋಚಂತಿ ಪಂಡಿತ. ಸಂತ ಸಂತ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಹಿಂದಿಂದು ಭಾಳ ತಲೆ ಕೆಡಿಸ್ಕೊಳ್ಳೋದಲ್ಲ. ಹಿಂದಿಂದಾಗಿ ಹೋಗೈತಿ, ಮುಂದಿಂದಂತೂ ಬಂದೇ ಇಲ್ಲ, ಬರಲಾರ್ದಕ್ಕೂ ತಲೆ ಕೆಡಿಸ್ಕೊಳ್ಳೋದಲ್ಲ. ಹಿಂದಾಗಿ ಹೋಗೈತಿ, ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಲ್ಲ. ದೇವರ ಕಣ್ಣು ಕೊಟ್ಟಾನ ನಮಗೆ, ಎಷ್ಟು ಕೊಟ್ಟಾನ? 2 ಇಟ್ಟಾನ. ಏನು ತಪ್ಪೈತಿ? 2 ಕಣ್ಣು ಮುಂದೆ ಯಾಕೆ ಇಡಬೇಕು? ಒಂದು ಮುಂದೆ ಒಂದು ಹಿಂದೆ ಇಟ್ಟಿದ್ರೆ ನಡೀತಿದ್ದಿಲ್ಲೇನು? ಒಂದು ಹಿಂದೆ ರಿವರ್ಸ್ ಹೋಗಕ್ಕೆ ಕಾಣಬೇಕು.
ಅಲ್ಲ ಒಂದು ಮುಂದೆ ಒಂದು ಹಿಂದಿಟ್ಟರೆ ನಡೀತಿದ್ದಿಲ್ಲ. ನೀ ಎರಡು ಮುಂದೆ ಯಾಕಿಟ್ಟು ಕಳಿಸಿದ್ನಂದ್ರೆ ನೋಡ್ತಮ್ಮ, ಹಿಂದೆ ಏನಾಗೈತಿ ಆಗಿಬಿಟ್ಟೈತಿ, ಹಿಂದೆ ನೋಡಬೇಡ, ಮುಂದೆ ಯಾಕಿಟ್ಟಿನಂದ್ರೆ ಮುಂದೆ ನೋಡ್ಕೋಂತ ಜೀವನ ಸಾಗಿಸಿಬಿಡು, ಸಂತೋಷವಾಗಿ ಬದುಕ್ತಿ ಅಂತ ಮುಂದೆ ಕಣ್ಣಿಟ್ಟು ಕಳಿಸಿಬಿಟ್ಟಾನ ಅಷ್ಟೇ ದೇವರು. ಮುಂದಿಂದು ನೋಡ್ಕೋಂತ ಬದುಕುವುದಷ್ಟೇ. ಹಿಂದಿಂದು ಶಾಂತಿ ಎದಕ್ಕೆ ಕೆಟ್ಟಿತು ಅಂದ್ರೆ ಹಿಂದಿಂದು ಭಾಳ ನೆನೆಸ್ಕೊಂಡಾನ, ಮುಂದಿಂದ್ರ ಬಗ್ಗೆ ಭಾಳ ಕಲ್ಪನೆ ಮಾಡ್ಕೊಂಡಾನ. ಮಗು ಹೆಂಗೆ ಬದುಕ್ತೈತೆ ಅಂದ್ರೆ ಭಾಳ ತಾಪ ಆಗ್ತೈತೆ, ಆಗೋದಿಲ್ಲ ಅಂತಲ್ಲ, ಭಾಳ ರಿಪೀಟ್ ಆಗಬಾರ್ದಷ್ಟೆ. ಭವಿಷ್ಯದ ಬಗ್ಗೆ ಭಯ ಆಗೋದಿಲ್ಲ ಅಂತಲ್ಲ, ಒಂದು ಸ್ವಲ್ಪ ಕ್ಷಣಕ್ಕೆ ಇರಬೇಕಷ್ಟೆ. ಅದಕ್ಕೆ ಸಂತೋಷವಾಗಿ ಶಾಂತಿಯಿಂದ ಇರಬೇಕಂದ್ರೆ ಹಿಂದಿಂದ ಬಹಳ ತಾಪ ಮಾಡ್ಕೊಳ್ಳಂಗಿಲ್ಲ, ಮುಂದಿಂದ್ರ ಬಗ್ಗೆ ಭಯ ಪಟ್ಕೊಳ್ಳಂಗಿಲ್ಲ. ಹಿಂಗಿತ್ತು ಅಂದ್ರೆ ಶಾಂತಿ, ಅದರದ ಪೂಜೆ ಶಾಂತಳಾಗಿ ಪೂಜೆಯ ಮಾಡುವೆ ಅಂತಳ. ಸಮರತಿಯಿಂದ ಹಾಡುವೆ, ಹಾಡು ಸಮರತಿಯಿಂದ ಹಾಡುವೆ. ನನ್ನ ಪೂಜಾದ ಹಾಡಂದ್ರೆ ನಾ ಏನು ಭಕ್ತಿಗೀತೆಗಳನ್ನು ಕಲ್ತವಳಲ್ಲ, ಸಂಗೀತ ಕಲ್ತವಳಲ್ಲ, ಸಮರತಿಯ ಹಾಡು. ಸಮರತಿ ಅಂದರೆ ಎದೆಯೊಳಗಿನ ಪ್ರೇಮ. ಈಗೊಂದು ಶಬ್ದ ಕೇಳಿವಿ ನೋಡು, ವಿರತಿ ಅಂತ ಕೇಳಿರಿ ನೀವು. ವಿರತಿ, ಇನ್ನೊಂದು ಸಮರತಿ. ವಿರತಿ ಅಂದರೆ ಬಿಡುವುದು. ಈ ಬುದ್ಧ ಬುದ್ಧ ಎಲ್ಲ ಸಾಮ್ರಾಜ್ಯವನ್ನು ಬಿಟ್ಟು ಹೋದ್ನಲ್ಲ, ಕಾಡಿಗೆ ಹೋದ್ನಲ್ಲ, ಅದು ವಿರತಿ. ಮತ್ತು ಕಾಡಿನೊಳಗೇನು ಜ್ಞಾನ ಪಡ್ಕೊಂಡು ಈ ನಾಡಿನ ಜನರಿಗೆ ಹಂಚಿ ಅವರು ದುಃಖ ಕಳಿಬೇಕು ಅಂತ ಬಂದಲ್ಲ, ಇದು ಸಮರತಿ. ಇದು ಅಂದರೆ ಜಗತ್ತಿನ ಜನರಿಗೆ ಸಂತೋಷದಿಂದ ಬದುಕಬೇಕು ಅಂತ ಪ್ರೇಮಪೂರ್ಣ ಹೃದಯ ತಗೊಂಡು ಬಂದಲ್ಲ, ಅದು ಸಮರತಿ. ಸಮರತಿ ಇದರ ಅರ್ಥ ಪ್ರೇಮದ ಹೃದಯ. ಅದ್ವೇಷ್ಟ ಸರ್ವಭೂತ, ನಮ್ಮ ಪ್ರೇಮದ ಹೃದಯ ಬೇಕು, ಅದಕ್ಕೆ ಸಮರತಿ ಅಂತ ಕರೀತಾರೆ. ಸಮರತಿ ಅಂದ್ರೆ ಎದೆಯಾಗಿನ ಪ್ರೇಮ. ಈಗ ನೀವು ಹೋಟೆಲ್ಗೆ ಹೋಗ್ತೀರಿ ಉಣ್ಣಕ್ಕೆ, ಹೋಟೆಲ್ಗೆ ಊಟಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ಹೋದ ಕೂಡಲೇ ನಿಮಗೊಬ್ಬರು ಸೆಲ್ಯೂಟ್ ಹೊಡೆಯವ್ರು ಇರ್ತಾರೆ. ಮತ್ತು ಹೋದ ಕೂಡಲೇ ಒಂದು ಮೆನು ಕೊಡ್ತಾರೆ. ಮತ್ತು ಅವು ಸ್ಟಾರ್ ಹೋಟೆಲ್ಸ್ ಅಂತ ಇರ್ತಾವೆ, ನಿಮಗೇನು ಬೇಕಾದದ್ದು ಕೊಡ್ತಾರೆ, ಬೇಡಾದದ್ದು ಕೊಡ್ತಾರೆ. ಅಂದ್ರೆ ಒಂದು ಊಟಕ್ಕೆ 4, ಅದು ಎಲ್ಲೋ ಯಾವುದೋ ಒಂದು ಹೋಟೆಲ್, ಯಾವ ತಾಜ್ ಗೀಜ್ ಏನೋ ಹೇಳ್ತಿದ್ರು, ಒಂದು ಚಾಕ್ 5,000 ರೂಪಾಯಿ ಅಂತ. ಜೀವನನ ಮುಗಿದು ಹೋಗ್ತೈತೆ ನಮ್ಮಂಥವ್ರದ್ದು ಹೋದ್ರಲ್ಲಿ. ಅಂದ್ರೆ ಒಂದು ಹೊರಗೆ ಊಟಕ್ಕೆ ಹೋಗ್ಯಾನ, 5,000 ರೂಪಾಯಿ ಕೊಟ್ಟು ಊಟ ಮಾಡಿ ಬಂದಾನ. ಮನೆಗೆ ಬಂದಾನ. ಮನೆಗೆ ಬಂದ ಮೇಲೆ ಅವ್ವ ಮುದುಕಿ, ಆಕೇನು ಸ್ಟಾರ್ ಹೋಟೆಲ್ ಊಟಿಲ್ಲ, ಮನ್ಯಾಗ ಮಾಡಿದ ನಿನ್ನೆ ಕಟ್ಟಿ ರೊಟ್ಟಿ, ಅದರ ಮ್ಯಾಲೆ ಒಂದಿಷ್ಟು ಖಾರದ ಉಪ್ಪಿನ ಬ್ಯಾಳಿ, ಚಟ್ನಿ ಹಚ್ಚಿ, ಶೇಂಗಾ ಚಟ್ನಿ ಮೊಸರು ಹಾಕಿ ತಾಟಿಲ್ಲ ಕೈಯಾಗ ಹಚ್ಚಿ ಕೊಟ್ಟಾಳ. ಎಷ್ಟು ಸಂತೋಷ ಇತ್ತು. ಮತ್ತು ಸ್ಟಾರ್ ಹೋಟೆಲಿನ ಊಟಕ್ಕಿಂತ ಅವನ ಕೈಯನ ರೊಟ್ಟಿ ಯಾಕೆ ಹೆಚ್ಚಿಗೆ ಸುಖ ಕೊಟ್ಟಿತು ಅಂದ್ರೆ, ಸ್ಟಾರ್ ಹೋಟೆಲ್ದವನು ಉಣಿಸ್ಯಾನ, ಅವನು ಉಣಿಸ್ತಾಳ. ಸ್ಟಾರ್ ಹೋಟೆಲ್ನವನ ಕಣ್ಣ ನನ್ನ ಪಾಕಿಟ್ ಮೇಲೆ ಐತಿ, ಅವನ ಕಣ್ಣ ಮಗ ಉಂಡು ದೊಡ್ಡವಾಗಬೇಕು ಅನ್ನೋದ್ರೊಳಗೆ ಐತಲ್ಲ, ಇದು ಸಮರತಿ. ಇದು ಅಷ್ಟೆ. ಸಮರತಿಯಿಂದ ಹಾಡುವೆ. ಅದ್ವೇಷ್ಟ ಸರ್ವಭೂತಾನ, ಎಲ್ಲ ಪಶು ಪಕ್ಷಿ ಪ್ರಾಣಿ ಮನುಷ್ಯ ಯಾರ ಇರಲಿ ದ್ವೇಷ ಮಾಡಿ ಬದುಕಬಾರ್ದು. ಮನುಷ್ಯ ಪ್ರೇಮದಿಂದ ಬದುಕಬೇಕು. ಎದೆಯೊಳಗೆ ಪ್ರೇಮದ ಗಂಗೋತ್ರಿ ಹರಿತಾ ಇರಬೇಕು. ಅದಕ್ಕೆ ಸಮರತಿಯ ಹಾಡು ಅಂತಳಕ್ಕ. ಅದ್ವೇಷ್ಟ ಸರ್ವಭೂತಾನ, ನಮ್ಮವ್ರು ಯಾರ ಇರಲಿ ಪ್ರೀತಿ ಪ್ರೇಮ ಇದು ಇರಬೇಕು ಎದ್ಯಾಗ. ಯಾರನ್ನೂ ದ್ವೇಷ ಮಾಡಬಾರ್ದು ಮನುಷ್ಯ. ದ್ವೇಷ ಇದರ ಅರ್ಥ ಏನು ಅಂದ್ರೆ, ಇವ್ರು ನಮಗೆ ಹಿಡಿಸೋದಿಲ್ಲ. ಅಲ್ಲ, ಹಿಡಿಸ್ಲಾರ್ದವ್ರು ಭೂಮಿ ಮೇಲೆ ಇರಬಾರ್ದ ಹೆಂಗೆ? ಈಗ ನನಗೆ ಶುಗರ್ ಐತೆ ಅಂತ ತಿಳ್ಕೊಡ್ರಿ. ಇಲ್ಲ, ಹೇಳಕತ್ತೀನಿ ನಿಮಗಷ್ಟು. ಶುಗರ್ ಐತೆ ಅಂದಮೇಲೆ ನನಗೆ ಸಕ್ಕರೆ ಹಿಡಿಸೋದಿಲ್ಲ ಅಂದಮೇಲೆ ಇಡೀ ಊರಾಗ ಯಾರೂ ಕುಡಿಬಾರ್ದು ನಮ್ಮ ಊರಾಗ ಅಂದ್ರೆ ನಡೀತೈತೆ. ನನಗೆ ಹಿಡಿಸೋದಿಲ್ಲ ಅಂದ್ರೆ ಅದರಿಂದ ದೂರ ಇರ್ಬೇಕಷ್ಟೆ. ಈಗ ನಮಗೆ ಕರಿ ಬಣ್ಣ ಅಂದ್ರೆ ಹಿಡಿಸೋದಿಲ್ಲ ನೋಡ್ರಿ ಅಂದ್ರೆ ಹೆಂಗೆ? ಅಲ್ಲ, ನೀ ಅನ್ಬೋದು ನನಗೆ ಕರಿ ಬಣ್ಣ ಹಿಡಿಸೋದಿಲ್ಲ ಅಂತ. ಆದ್ರೆ ಕರಿ ಬಣ್ಣ ಅಂತಿರ್ತೈತಿ ನೋಡು. ತಾಯಂದಿರಿಗೆ ಕೇಳವ್ರು, ಎಷ್ಟರ ಬಂಗಾರದ ತಾಳಿ ಮಾಡಿಸಿ ಹಾಕ್ಕೊಂಡ್ರು 2 ಕರಿ ಮಣಿ ಹಾಕೋಬೇಕು, ನಾನು ಅಷ್ಟು ಇಂಪಾರ್ಟೆಂಟ್ ಅದಿನಂತ ಕರಿ ಬಣ್ಣ ಹೇಳ್ತಿರ್ತೈತೆ. ಅದು ಯಾವುದು ನನಗೆ ಬೇಡಾದದ್ದು ಬಿಡ್ಬೇಕಷ್ಟೇ. ಇಲ್ಲ ನನಗದು ಹಿಡಿಸೋದಿಲ್ಲ ಅಂದ್ರೆ ನಡೆಯೋದಿಲ್ಲ ಅಷ್ಟೇ. ಈಗ ನೀವು ಜೋಳದ ರಾಶಿ ಮಾಡ್ತೀರಿ. ಜೋಳದ ರಾಶಿ ಮಾಡಾಗ ಜೋಳದ ಚೀಲ ತುಂಬುತ್ತೀರಿ. ಜೋಳದ ಚೀಲ ತುಂಬುವಾಗ ತುಂಬಿದ್ದು ಜೋಳದ ಚೀಲ 4 ಹಳ್ಳು ಬಂದಿರ್ತಾವೋ ಇಲ್ಲೋ?
ನಾಲ್ಕು ತುಂಬ ಜ್ವಾಳದ ಚೀಲ ತುಂಬಿ 4 ಹಳ್ಳ ಬಂದಿದ್ದಕ್ಕೆ ನೀವು ಅದಕ್ಕೆ ಹಳ್ಳಿನ ಚೀಲ ಅಂದಿರೋ ಜ್ವಾಳದ ಚೀಲ ಅಂದಿರೋ? ಬಂದಿದ್ದು 4 ಹಳ್ಳ ಬಂದಾವ, ಆದರೂ ಅದಕ್ಕೆ ಹೆಂಗೆ ಜ್ವಾಳದ ಚೀಲ ಅಂತೀರಿ? ಜೀವನದೊಳಗೆ ಒಂದು 4 ಹಳ್ಳ ಬಂದಾಗ ಬಂದಿರ್ತಾವ, ಮರಿಬೇಕು. ಜೀವನ ಜ್ವಾಳದ ಚೀಲದಂಗೆ ಬದುಕಬೇಕಿದು, ಜ್ವಾಳದ ಚೀಲ ಅಂತನ ಕರಿಬೇಕಷ್ಟೆ. 4 ಹಳ್ಳ ಬರವ, ಅವು ನೀವೆಷ್ಟು ತುಂಬಿದ್ರೂ ಇರ್ತಾವೆ, ಅದಕ್ಕೆ ಭಾಳ ತಲೆ ಕೆಡಿಸ್ಕೋಬಾರ್ದು ಮನುಷ್ಯ. ಈಗ ನೀವು ಎಷ್ಟರ ಮಚ್ಚರದಾನಿ ಕಟ್ಕೊಂಡಿರ್ತೀರಿ, ಆದರೂ 4 ಬರ್ತಾವಿಲ್ಲವು. ಎಷ್ಟು ನೋಡಿ ಎಲ್ಲ ತೆಗೆದು ನೋಡಿ ಒಳಗೆ ಹೋಗ್ಯಾನ, ಹೋಗೋದ್ರೊಳಗೆ ಜೊಯ್ ಅಂತ ಬಂದು ಹಾಡ್ಕೊಂತ ಅವು ಹೇಳ್ತಿರ್ತಾವೆ ಮನುಷ್ಯಾಗ, ನೀ ಯಾವ ಸಂಗೀತಗಾರರಿಗೆ ಚಪ್ಪಾಳಿ ತಟ್ಟು ಬಿಡು, ನನ್ನ ಸಂಗೀತಕ್ಕೆ ಮಾತ್ರ ನೀ ಚಪ್ಪಾಳಿ ತಟ್ಟಬೇಕು. ಅವು ಹೇಳ್ತಾವಿಲ್ಲ ಮನುಷ್ಯಾಗ. ಎಷ್ಟು ಮಚ್ಚರದಾನಿ ಹಾಕ್ಕೊಂಡ್ರು 4 ಬರವ ಅವು. ಅದಕ್ಕೆ ಅದ್ವೇಷ್ಟ ಸರ್ವಭೂತ. ಭಾಳ ದ್ವೇಷ ಮಾಡಿ ಬದುಕಬೇಡ ಮನುಷ್ಯನೇ, ಸ್ವಲ್ಪ ಎದೆಯಾಗ ಪ್ರೇಮ ಇಟ್ಟುಕೊಂಡು ಬದುಕು. ನಮ್ಮ ಪ್ರೇಮ ಹೆಂಗೈತಿ ಅಂದ್ರೆ, ನಮ್ಮ ಪ್ರೇಮ ನಮ್ಮದು ವ್ಯಾವಹಾರಿಕ ಪ್ರೇಮ. ನಮ್ಮ ಪ್ರೇಮ ಸ್ವಚ್ಛ ಅಲ್ಲ, ನಮ್ಮ ಪ್ರೇಮದೊಳಗೆ ಸ್ವಲ್ಪ ಕಲ್ಮಶ ಐತಿ. ಈಗ ನಾವು ಒಂದು ಗಿಡಕ್ಕೆ ಪ್ರೇಮ ಮಾಡ್ತೀನಿ, ಎದಕ್ಕೆ ಪ್ರೇಮ ಮಾಡ್ತೀನಿ ಅಂದ್ರೆ, ಅದು ಹಣ್ಣು ಕೊಡ್ತಿದ್ರೆ ಅಷ್ಟೇ ನೀರು ಹಾಕ್ತೀನಿ, ಹಣ್ಣು ಕೊಡದಿದ್ರೆ ನೀರು ಹಾಕ್ತೀನಿ ನಾನು? ಇಲ್ಲ. ಈಗೊಂದು ಆಕಳು ಇರ್ತೈತಿ, ಆಕಳಿಗೆ ಎಲ್ಲಿವರೆಗೆ ಮೈ ತಿಕ್ಕೋದು ಹುಲ್ಲು ಹಾಕೋದು ಮಾಡ್ತೀನಿ ಅಂದ್ರೆ, ಅದು ಎಲ್ಲಿವರೆಗೆ ಆಕಳು ಹಾಲು ಕೊಡ್ತೈತಿ ಅಲ್ಲಿವರೆಗೆ ಮೈ ತಿಕ್ತೀನಿ. ಅಕಸ್ಮಾತ್ ಅದು ಹಾಲು ಕೊಡೋದು ನಿಂತು ಅಂದ್ರೆ ತಲೆ ತಿಕ್ಕೊತೀನಿ, ಏನು ಮಾಡ್ಬೇಕು ಇದಕ್ಕಂತ. ಹಾಲು ಕೊಡೋದು ಬಂದಾತಂದ್ರೆ ಎಲ್ಲಿ ಕೊಡ್ತೀವಿ ಹೇಳ್ರಿ? ಕಟಗರಿ ಕೊಡ್ತೀವಿ ಇಲ್ಲ? ಅದು ಆಕಳಂತೈತಿ ಮನುಷ್ಯಾಗ, ಯಾಕೋ ನನಗೆ ಯಾಕೆ ಕಟಗರಿ ಕೊಡಾಕತ್ತಿ? ಅಲ್ಲ, ನೀ ಹಾಲು ಕೊಡೋದಿಲ್ಲಲ್ಲ ಈಗ. ಆಕಳ ಮನುಷ್ಯನಿಗೆ ಹೇಳ್ತೈತಿ, ನೋಡು ನಿಮ್ಮವನು ನಿನಗೆ ಹಾಲು ಕುಡಿಸ್ಯಾಳ 1 ವರ್ಷ 2 ವರ್ಷ, ನಾನು 20 ವರ್ಷ ನಿಮ್ಮ ಮನ್ಯಾಗ ಹಾಲು ಕೊಡಿಸೀನಿ ನಿನಗೆ. ನನಗೇನು ತೊಗೊಂಡು ಹೋಗಿ ನನಗೆ ಕಡಿತಾನಲ್ಲ ಅವ ಕಟ್ಟಕ್ಕಲ್ಲ, ಮುದಿ ಕ್ಯಾಗ್ಯಾಳಂತ ತಿಳ್ಕೊಂಡು ನಿಮ್ಮ ಅವ್ಗೆ ಕಟಗರಿ ಕೊಟ್ಟಿಲ್ಲ ನೀನು. ನನಗೆ ತೊಗೊಂಡು ಹೋಗಿ ಕಡಿಯುವ ಕಟ್ಟಕ್ಕಲ್ಲ, ನನ್ನ ಹಾಲು ಕುಡಿದು ನಿನಗೆ ಕಟಗರಿ ಕೊಡತಿಯಲ್ಲ, ನೀನು ನಿಜವಾದ ಕಟ್ಟಕ್ಕಂತ ಆಕಳ ಮನುಷ್ಯನಿಗೆ ಹೇಳ್ತಿರ್ತೈತಲ್ಲ. ಅಂದ್ರೆ ಮನುಷ್ಯ ಎಲ್ಲಿವರೆಗೆ ಪ್ರೀತಿ ಮಾಡ್ತಾನಂದ್ರೆ, ಅದು ಎಲ್ಲಿವರೆಗೆ ನನಗೆ ಸುಖ ಕೊಡ್ತೈತಿ ಅಲ್ಲಿವರೆಗೆ ಅಷ್ಟೇ ಪ್ರೀತಿ. ಇದು ವ್ಯಾವಹಾರಿಕ ಪ್ರೇಮ. ಇನ್ನೊಂದು ವೈಷಯಿಕ ಪ್ರೇಮ ಅಂತ ಕರೀತಾರೆ. ಅಂದ್ರೆ ವೈಷಯಿಕ ಪ್ರೇಮ ಅಂದ್ರೆ, ಈಗ ಹುಡುಗರು ಇರ್ತಾರೆ ನೋಡ್ರಿ, ಹೆಂಗರ ಪ್ರೀತಿ ಬಲಿಯೊಳಗೆ ಬಿದ್ದಿ ಅಂತ ನೀವು ಕೇಳ್ರಿ ಅವ್ರಿಗೆ, ಅವ್ರೇನು ಹೇಳ್ತಾರೆ? ಲವ್ ಎಟ್ ಫಸ್ಟ್ ಸೈಟ್, ನೋಡಿದೆ ಪ್ರೀತಿ ಆತಷ್ಟೆ. ಅಲ್ಲೋ ನಿಮ್ಮ ಮನೆ ಹೆಂಗೆ, ನಿಮ್ಮ ಅಪ್ಪ ಹೆಂಗೆ ಇಲ್ಲ, ಲವ್ ಈಸ್ ಬ್ಲೈಂಡ್ ಅಂತಾರೆ. ನೀವು ಕೇಳ್ರಿ ಹುಡುಗರಿಗೆ ಏನಂತಾರೆ, ಲವ್ ಈಸ್ ಬ್ಲೈಂಡ್. ಅಲ್ಲ, ಪ್ರೇಮ ಕುರುಡೈತಿ ಅಂತಾರೆ ಅವರು. ಮತ್ತು ಕಣ್ಣು ಕೂಡಿದ ಮೇಲೇ ಪ್ರೇಮ ಆಗಿರ್ತೈತಿ, ಮತ್ತು ಕುರುಡು ಹೆಂಗಾತಂತದು. ಮೊದಲೇನು ಕೂಡೈತಿ? ಕಣ್ಣು ಕೂಡೈತಿಲ್ಲ ಪ್ರೇಮದೊಳಗೆ, ಮುಖಾಮುಖಿ ಆಗೈತಿ. ಮೊದಲು ಮುಖಾಮುಖಿ ಆದ ಕೂಡಲೇ ಅವ ಫ್ರೆಂಡ್ಸಿಗೆ ಹೇಳ್ದ, ನಮ್ಮ ಇವರು ಸ್ನೇಹಿತರು ಅದಾರಲ್ಲ ಮದುವೆ ಆಯ್ತು ಕಮಲಮುಖಿ ಅಂತ. ಆಮೇಲೆ ಚಂದ್ರಮುಖಿ, ಜಗಳ ಆಯ್ತು ಜ್ವಾಲಾಮುಖಿ, ಹೊಡೆಪೆಟ್ಟಾಗಿ ಡಿವೋರ್ಸಿಗೆ ಬಂತು, ಮುಖಾಮುಖಿ ಹೋಗಿ ತೆಕ್ಕಿಮುಖಿಗೆ ಬಿದ್ದು ನೋಡಿ 2 ಆಮೇಲೆ. ಅಂದ್ರೆ ನೋಡಿದ್ದು ವೈಷಯಿಕ ಪ್ರೇಮದ ಆಕರ್ಷಣೆ ಇಲ್ಲಿ ನಮ್ಮಲ್ಲಿ ಅಷ್ಟೆ. ಒಂದು ವ್ಯಾವಹಾರಿಕ ಪ್ರೇಮ, ಇನ್ನೊಂದು ವೈಷಯಿಕ ಪ್ರೇಮ. ಅಂದ್ರೆ ನಮ್ಮ ಪ್ರೇಮ ಎದಕ್ಕೈತಿ ಅಂದ್ರೆ, ವಿಷಯಗಳ ಆಕರ್ಷಣೆಯಿಂದ ಪ್ರೇಮ ಐತಿ. ಯಾವಾಗ ಈ ಆಕರ್ಷಣೆ ಮುಗೀತು ಪ್ರೇಮ ಕಳ್ಕೊತೀವಿ ಅಷ್ಟೇ ಮನುಷ್ಯನಿಗೆ. ಆ ಹೆಂಡತಿ ಗಂಡಕ್ಕೆ ಕೇಳಿದ್ಲಂತ, ಅಲ್ಲ ನೀವೆಷ್ಟು ಪ್ರೀತಿ ಮಾಡ್ತೀರಿ ನನಗೆ? ಭಾಳ ಪ್ರೀತಿ ಮಾಡ್ತೀನಿ ನಿನಗೆ. ಅಲ್ಲ ಅಕಸ್ಮಾತ್ ನಾ ಸತ್ನಂದ್ರೆ ಅನ್ಲಕ್ಕ. ಅವಾಗ ಅವ ಅಂದ, ಹುಚ್ಚ ಹಿಡಿತೈತಿ ನೋಡಿ ನನಗಂದು. ಅಲ್ಲಿ ಮತ್ತು ಇನ್ನೊಂದು ಮದುವೆ ಆಗೋದಿಲ್ಲನ್ರಿ. ಅಲ್ಲ ಹುಚ್ಚ ಹಿಡ್ದೈತಿ, ಹುಚ್ಚಂದು ಏನು ಗ್ಯಾರಂಟಿ? ಆದರೂ ಆಗ್ಬೋದಂದು. ಹುಚ್ಚ ಹಿಡ್ದೈತಿ, ಹುಚ್ಚಂದು ಏನು ಗ್ಯಾರಂಟಿ? ಆದರೂ ಆಗ್ಬೋದು. ಅಂದ್ರೆ ನಮ್ಮ ಪ್ರೇಮ ವೈಷಯಿಕ ಪ್ರೇಮ, ಆಕರ್ಷಣೆಯ ಪ್ರೇಮ ಐತಿ. ಇದು ಎಲ್ಲಿವರೆಗೆ ಆಕರ್ಷಣೆ ಇರ್ತೈತಿ ಅಲ್ಲಿವರೆಗೆ ಪ್ರೇಮ ಐತಿ. ನೀವು ಮದುವೆಕಿನ್ನ ಮುಂಚೆ ನೋಡ್ರಿ ಹೆಂಗಿರ್ತೈತಿ. ಮದುವೆಕಿನ್ನ ಮುಂಚೆ ಗಿಫ್ಟ್ ಕೊಡೋದೇನು, ಅವ್ರು ಹುಟ್ಟು ಹಬ್ಬಕ್ಕೆ ಅವು ಏನು ಕೊಡ್ತಾರೆ ಎಲ್ಲ ಮಾಡ್ತಿರ್ತಾರಿಲ್ಲ ಮಕ್ಕಳು. ಅವ್ರ ಅಪ್ಪನ ಹುಟ್ಟು ಹಬ್ಬ ನೆನಪಿರೋದಿಲ್ಲ, ಅವ್ರದ್ದು ಮಾತ್ರ ಮರೆತಿರೋದಿಲ್ಲ ನಾವು. ಅವ್ರಿಗೆ ಹೋಟೆಲ್ ಕರ್ಕೊಂಡು ಹೋಗೋದೇನು, ಗಾರ್ಡನಿಗೆ ಕರ್ಕೊಂಡು ಹೋಗೋದೇನು, ಗಿಫ್ಟ್ ಕೊಡೋದೇನು. ಮದುವೆ ಆದಮೇಲೆ ಅವ್ರ ಹೆಣ್ಮಕ್ಳು ಕೇಳಿದ್ರೆ ಅವನಿಗೆ, ಅಲ್ಲ
ಮದುವೆಕ್ಕಿಂತ ಮುಂಚೆ ಏನು ಗಾರ್ಡನಿಗೆ ಕರ್ಕೊಂಡು ಹೋಗೋದು, ಹೋಟೆಲಿಗೆ ಕರ್ಕೊಂಡು ಹೋಗೋದು, ಬರ್ತ್ಡೇಕ್ಕೆ ವಿಶ್ ಮಾಡೋದೇನು. ಈಗ ಮದುವೆ ಆದಮೇಲೆ ಏನೂ ಇಲ್ಲಲ್ಲ. ಯಾಕಂದ್ರೆ ಅವರು ಹುಚ್ಚಿ ಪ್ರಚಾರ ಎಲೆಕ್ಷನ್ಗಿಂತ ಮೊದಲು ಇರ್ತೈತಿ. ಎಲೆಕ್ಷನ್ ಆದಮೇಲೆ ಏನರ ಪ್ರಚಾರ ಇರ್ತೈತೆ? ಎಲೆಕ್ಷನ್ ಮುಗೀತು, ಪ್ರಚಾರ ಮುಗೀತು ಅಷ್ಟೇ ಅಂತ. ಅಂದರೆ ಎಲ್ಲಿಯವರೆಗೆ ಆಕರ್ಷಣೆ ಐತಿ ಅಲ್ಲಿವರೆಗೆ ಪ್ರೇಮ ಐತಿ. ಆಕರ್ಷಣೆ ಮುಗಿದ ಮೇಲೆ ಪ್ರೇಮ ಕಳ್ಕೊತಾನ ಮನುಷ್ಯ. ಅದಕ್ಕಾಗಿ ಇದು ವೈಷಯಿಕ ಪ್ರೇಮ. ಇದು ಯಾವುದರಲ್ಲಿ ವ್ಯವಹಾರದ ಲಾಭ ದೃಷ್ಟಿ ಇಲ್ಲ, ವೈಷಯಿಕ ಪ್ರೇಮದ ಆಕರ್ಷಣೆ ಇಲ್ಲ, ಇದನ್ನು ಮೀರಿದ ಪರಿಶುದ್ಧ ಪ್ರೇಮ ಐತಲ್ಲ, ಅದಕ್ಕೆ ಸಮರತಿ ಅಂತ ಕರೆದಳಕ್ಕ. ಅದು ಸುಮ್ಮನೆ ಸಹಜ ಪ್ರೇಮ. ತಾಯಿಯ ಪ್ರೇಮ ಇತ್ತಲ್ಲ, ಆ ಪ್ರೇಮದೊಳಗೆ ಯಾವ ಅಪೇಕ್ಷೆಗಳು ಇಲ್ಲ ನೋಡು, ಅದು ಸಹಜ ಪ್ರೇಮ. ಅದಕ್ಕೆ ಸಮರತಿ ಅಂತ ಕರೀತಾರೆ. ಅಲ್ಲಿ ಜಾತಿ ನೋಡಿ ಮಾಡಬೇಕಂತಿಲ್ಲ, ಧರ್ಮ ನೋಡಿ ಮಾಡಬೇಕಂತಿಲ್ಲ, ಕುಲ ಅಂತಿಲ್ಲ, ಸಣ್ಣವ್ರಂತಿಲ್ಲ, ದೊಡ್ಡವರಂತಿಲ್ಲ. ಯಾರನ್ನು ನೋಡಿದ್ರೂ ಸಹಿತ ಎದೆಯೊಳಗಿಂದ ಪ್ರೇಮ ಉಕ್ಕಿ ಹರಿದು ಬರ್ತಿತ್ತು ಅಂದರೆ ಅದಕ್ಕೆ ಸಮರತಿ ಅಂತ ಕರೀತಾರೆ. ಈ ಸಮರತಿಯೇ ಹಾಡು ಇದು. ಹಿಂದೆ ಬಸವಣ್ಣವರಿದ್ದರು. ಕಲ್ಯಾಣದೊಳಗೊಂದು ಘಟನೆ ನಡೀತು. ಸಂಬೋಳಿ ನಾಗಣ್ಣ ಅಂಥೇಳಿ ಒಬ್ಬ ಹುಡುಗ, ಅವ ಊರೊಳಗೆ ಹೋಗ್ತಿದ್ದ. ಹೋಗುವಾಗ ಏನಾಯ್ತು ಅಂದ್ರೆ ಅವ ಊರನ ಬಾವಿ ನೀರು ಮುಟ್ಟದ. ಊರನ ಜನ ಅವನಿಗೆ ಬಡಿದ್ರು. ಯಾಕಂದ್ರೆ ನೀ ನಮ್ಮ ಬಾವಿ ನೀರು ಮುಟ್ಟಿದ್ದಕ್ಕೆ ನಮ್ಮ ಬಾವಿ ನೀರು ಅಪವಿತ್ರ ಆಯ್ತು, ನೀ ಭಾಳ ಕೆಳಗಿನವ ಅಂತ ಆ ಹುಡುಗನ ಹೊಡೆದ್ರು. ಎಷ್ಟು ಹೊಡೆದ್ರು ಅಂದ್ರೆ ಮೈಗೆ ಹೊಡೆದ್ರು, ಕಾಲಿಗೆ ಹೊಡೆದ್ರು, ಕೈಗೆ ಹೊಡೆದ್ರು, ಮುಖಕ್ಕೆ ಹೊಡೆದ್ರು, ಕಣ್ಣಿಗೆ ಹೊಡೆದ್ರು. ಮುಖ ಎಲ್ಲ ಬಾವು ಬಂದು, ಕಣ್ಣು ಬಾವು ಬಂದು, ಕಣ್ಣು ಕಾಣಲಾರ್ದಂಗೆ ರಕ್ತ ಸೋರ್ಕೊಂತ ದಾರಿ ಮೇಲೆ ಬಿದ್ದಿದ್ದ. ಕಲ್ಯಾಣದೊಳಗೆ ಒಬ್ಬ ವ್ಯಕ್ತಿ ದಾರಿ ಹಿಡ್ಕೊಂಡು ಹೊಂಟಿದ್ದ. ಹೋಗುವಾಗ ಬಿದ್ದ ಸಂಬೋಳಿ ನಾಗಣ್ಣನ ನೋಡಿ ಪ್ರೀತಿಯಿಂದ ಮ್ಯಾಲೆತ್ತಿ ವಸ್ತ್ರ ತೊಗೊಂಡು ಒರೆಸ್ದ. ಅವನಿಗೆ ಕಣ್ಣು ಬಾವು ಬಂದು ಕಣ್ಣು ಕಾಣುತ್ತಿದ್ದಿಲ್ಲಲ್ಲ. ಸಂಬೋಳಿ ನಾಗಣ್ಣನ ಮ್ಯಾಲೆ ಎತ್ತದ ಕೂಡಲೇ ನಾಗಣ್ಣಂತಾನ, ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ. ಎತ್ತದವರು ಬಸವಣ್ಣವರ ಇದ್ದರು. ಬಸವಣ್ಣವರು ಸಂಬೋಳಿ ನಾಗಣ್ಣ ಕೇಳಿದ್ರು, ಅಲ್ಲೋ ನಾಗಣ್ಣ, ನಿನಗೆ ನೋಡಿದ್ರೆ ಊರನ ಜನ ಹಿಂಗೆ ಬಡ್ದಾರ, ಮುಖ ಬಾತೈತಿ, ಕಣ್ಣ ಕಾಣುವಲ್ದು, ಎತ್ತದ ಕೂಡಲೇ ನಾನಾ ನಿನ್ನ ಮ್ಯಾಲೆ ಎತ್ತೀನಿ ಅಂತ ಹೆಂಗೆ ಗೊತ್ತಾತು? ಆವಾಗ ಸಂಬೋಳಿ ನಾಗಣ್ಣಂತಾನೆ, ಯಪ್ಪ, ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನು ಎತ್ತಬೇಕಾದ್ರೆ ಬಸವಣ್ಣನ ಬಿಟ್ಟರೆ ಮತ್ಯಾರು ಬರ್ತಾರ? ಇದು ಸಹಜ ಪ್ರೇಮ. ಇದು ಅಷ್ಟೆ. ಇದು ಸಹಜ ಪ್ರೇಮ, ಇದು ಸಮರತಿ ಅಷ್ಟೇ. ಇದು ಅದಕ್ಕೆ ಸಮರತಿಯಿಂದ ಹಾಡುವೆ. ಅಲ್ಲಿ ದ್ವೇಷ ಇಲ್ಲ, ಅಸೂಯೆಗಳಿಲ್ಲ, ಸುಮ್ಮನೆ ಎದೆಯಾಗಿನ ಪ್ರೇಮ ಹಾಡಾಗಿ ಬರಾಕತ್ತೈತಿ. ಚೆನ್ನ ಮಲ್ಲಿಕಾರ್ಜುನ ದೇವ, ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ನಿಮ್ಮ ನಗಲದ ಪೂಜೆ, ಪೂಜೆ ಬೇರೆ ಬದುಕು ಬೇರೆ ಅಂತಲ್ಲ, ಬದುಕೇ ಪೂಜೆ ಆಗಬೇಕು ಅನ್ನೋದು ಅಕ್ಕನ ಚಿಂತನೆ. ಇದು ಹೆಂಗೆ ಸಕ್ರೆ ಸಿಹಿ ಎರಡು ಬೇರೆ ಮಾಡಲಿಕ್ಕೆ ಬರೋದಿಲ್ಲ, ದೀಪ ಮತ್ತು ಬೆಳಕು ಎರಡು ಬೇರೆ ಮಾಡಲಿಕ್ಕೆ ಬರೋದಿಲ್ಲ, ಹಂಗೆ ಬದುಕ ಪೂಜೆ ಎರಡೂ ಬೇರೆ ಅಲ್ಲ, ಬದುಕೇ ಒಂದು ಪೂಜಾ ಅಂತ ಅಕ್ಕ ಹೇಳ್ತಾಳೆ. ಇದು ಬದುಕು, ಇದು ಆರಾಧನೆ ಆಗಬೇಕು. ಮನುಷ್ಯ ಸಜ್ಜನನಾಗಬೇಕು, ಶಾಂತಿ ಇರಬೇಕು, ಸಮರತೆ ಇರಬೇಕು. ತಪ್ಪುಗಳನ್ನು ಬಿಡೋದು, ಮನಸ್ಸಿನಾಗ ಒಂದಿಷ್ಟು ಶಾಂತಿ, ಎದೆಯೊಳಗೆ ಪ್ರೇಮ, ಇದು ದೇವನ ಆರಾಧನೆ. ಮನುಷ್ಯ ಇಷ್ಟಿದ್ದು ಬಿಟ್ಟರೆ ಅವ ದೇವರಾಗ್ತಾನೆ. ಈಗ ನೀವು ದೀಪಾವಳಿ ಮಾಡ್ತೀರಿ. ದೀಪಾವಳಿ ಮಾಡುವಾಗ ಎಲ್ಲ ಬಂಗಾರ ತೆಗೆದು ಲಕ್ಷ್ಮಿಗೆ ಹಾಕ್ತಿರ ಇಲ್ಲ? ಲಕ್ಷ್ಮೀ ಪೂಜೆ ಮಾಡ್ತಿರಿಲ್ಲ? ಎಲ್ಲ ಮನೆಯಾಗಿನ ಬಂಗಾರ ತೆಗೆದು ಲಕ್ಷ್ಮೀ ಪೂಜೆ ಮಾಡ್ತೀರಿ. ಒಮ್ಮೆ ರಾತ್ರಿ ಕಳ್ಳ ಬಂದು ಎಲ್ಲ ಬಂಗಾರ ಸಾಮಾನು ಕಳು ಮಾಡ್ಕೊಂಡು ಇನ್ನೇನು ಹೋಗ್ಬೇಕು ಅನ್ನೋದ್ರೊಳಗೆ ಮನ್ಯಾನ ನಾಯಿ ಅವನಿಗೆ ಹಿಡಿದು ಬಗಳಕ್ಕೆ ಶುರು ಆಯ್ತು. ಮನೆ ಮಾಲೀಕ ಎದ್ದು ಓಡಿ ಬಂದು ಕಳ್ಳನ ಹಿಡಿದ್ರು, ಬಂಗಾರ ಸಾಮಾನು ಸಿಕ್ತು. ಮರುದಿವ್ಸ ಮನೆಗೆ ಬಂದರು ಸ್ನೇಹಿತರು. ಅದು ಎಲ್ಲ ಅವ್ರ ಸ್ನೇಹಿತರಿಗೆ ಹೇಳಕತ್, ನೋಡು, ಕಳ್ಳ ಬಂದು ನನ್ನ ಮನೆಯ ಬಂಗಾರ ಸಾಮಾನು ತೊಗೊಂಡು ಹೊಂಟಿದ್ದ, ನಮ್ಮ ಮನೆಯ ನಾಯಿ ಐತಲ್ಲಪ್ಪ ಕೂಗಿ ಕರೀತು, ಅದು ಇದ್ದಿದ್ದು ಕುಳಿತು, ಬಂಗಾರ ಇಲ್ಲ ಅಂದ್ರೆ ಹೋಗ್ತಿತ್ತು, ನಮ್ಮ ಪಾಲಿಗೆ ನಮ್ಮ ಮನೆ ನಾಯಿ ದೇವರಾಗಿ ಬಂತು ನೋಡು ಅಂತ ಹೇಳ್ತೀವಿಲ್ಲ ನಾವು. ಸುಮ್ಮನೆ ವಿಚಾರ ಮಾಡಿರಿ, ಒಂದು ಚಲೋ ಕೆಲಸ ಮಾಡಿದ್ರೆ ಸಾಕಿದ ನಾಯಿ ದೇವರಾಗುತ್ತಿದ್ರೆ ಮನುಷ್ಯ ಯಾಕೆ ದೇವರಾಗೋದಿಲ್ಲ ಅನ್ನುವ ಚಿಂತನೆಯೇ ಬದುಕಿನ ಪೂಜೆ ಅಷ್ಟೆ.
ಅದಕ್ಕೆ ಮನುಷ್ಯ ಕಲಿಯುವುದೇನು ಅಂದ್ರೆ ಶಾಂತಿಯಿಂದ ಬದುಕುವುದು, ಸಮರತೆಯಿಂದ ಬದುಕುವುದು, ಸಜ್ಜನರಾಗಿ ಬದುಕುವುದು. ಇದು ಬದುಕೇ ಒಂದು ಆರಾಧನೆ. ತಮಗೆಲ್ಲ ಶರಣು ಶರಣಾರ್ಥಿ. ಸಾವಕಾಶವಾಗಿ ಹೋಗ್ರಿ.